ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. ಮಥುರಾ ಮಂದಿರ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ರಾಮ ಮಂದಿರದ ಪ್ರಮುಖ ನಿರ್ಮಾಣದ ಬಳಿಕ ಬಹಳ ದೊಡ್ಡದಾದಂತಹ ಒಂದು ಸಂಚಲನ ಮೂಡಿದೆ ದೇಶಾದ್ಯಂತ. ಅದರ ಬೆನ್ನಲ್ಲೇ ಜ್ಞಾನವಾಪಿ, ಕಾಶಿ ಜ್ಞಾನವಾಪಿಯ ಹೋರಾಟದ ಹಾದಿಯನ್ನ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಬರ್ತಾ ಇರುವಂಥದ್ದು ಮಥುರಾ ಸರದಿ. ಶ್ರೀಕೃಷ್ಣನ ಜನ್ಮಸ್ಥಾನ ಎಂದೇ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಅದು ಪ್ರಮುಖವಾಗಿ ಮಥುರಾದಲ್ಲಿ ಮಸೀದಿ ಇದ್ದ ಜಾಗದಲ್ಲಿ ಕತ್ರಾ ಕೇಶವ ದೇವಾಲಯ ಇತ್ತು ಅನ್ನೋದನ್ನ ಪ್ರಮುಖವಾಗಿ ಈಗ ಭಾರತೀಯ ಪುರಾತತ್ವ ಇಲಾಖೆಯೇ ಒಂದು ಉತ್ತರವನ್ನ ಕೊಟ್ಟಿದ್ರಿಂದ RTI ನಡಿ ಒಬ್ಬ RTI ಕಾರ್ಯಕರ್ತ ಕೇಳ್ತಾರೆ ಅಜಯ್ ಪ್ರತಾಪ್ ಸಿಂಗ್. ಆ ಸಂದರ್ಭದಲ್ಲಿ ಬಂದಂತಹ ಸ್ಟೇಟ್ಮೆಂಟ್ ಏನಿದೆ, ಇದು ಹಾಗಿದ್ರೆ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡದಾದಂತಹ ದಾಖಲೆಯಾಗತ್ತಾ, ಹೋರಾಟ ಇನ್ನಷ್ಟು ಮುಂದುವರಿಯುತ್ತಾ, ಈ ಬಗ್ಗೆ ಚರ್ಚಿಸುವಂತಹ ಸಮಯ. ಶ್ರೀಕೃಷ್ಣ ಜನ್ಮಸ್ಥಾನಕ್ಕಾಗಿ ಹಿಂದೂಗಳ ಹೋರಾಟ ತೀವ್ರಗೊಂಡಿತು. ಕಾಶಿ ವಿಶ್ವನಾಥನ ಹಾದಿಯಲ್ಲೇ ಈಗ ಮಥುರಾ ವಿವಾದ ಕೂಡ, ಹೋರಾಟದ ಹಾದಿ ಕೂಡ ಸಾಗ್ತಾ ಇದೆ. ಹಾಗಿದ್ರೆ ಮತ್ತಷ್ಟು ಜೋರಾಗತ್ತಾ ಮಥುರಾ ಮಂದಿರದ ಫೈಟ್? ಈಗಾಗಲೇ ಕಾನೂನು ಹೋರಾಟ ನಡೀತಾ ಇದೆ. ಅದರ ಮಧ್ಯೆ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು. ಭಾರತೀಯ ಪುರಾತತ್ವ ಇಲಾಖೆಯಿಂದ ಒಂದು ಸೀಕ್ರೆಟ್ ಹೊರಬಿದ್ದಿದೆ. ದೆಹಲಿಯ ಮೈನ್ಪುರಿಯ ನಿವಾಸಿ ಅಜಯ್ ಪ್ರತಾಪ್ ಸಿಂಗ್ ಅನ್ನೋರು ಒಂದು ಅರ್ಜಿ ಸಲ್ಲಿಸ್ತಾರೆ. RTI ಕಾರ್ಯಕರ್ತನ ಅರ್ಜಿಗೆ ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ ಏನಿದೆ, ಆ ಉತ್ತರ ಈಗ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಮಥುರಾ ಮಂದಿರವನ್ನ ಕೆಡವಿದ್ದು ಮುಸ್ಲಿಂ ದಾಳಿಕೋರ ಔರಂಗಜೇಬ್. ಮಸೀದಿ ಇದ್ದ ಜಾಗದಲ್ಲಿ ಈ ಹಿಂದೆ ಕತ್ರಾ ಕೇಶವ ದೇವಾಲಯ ಇತ್ತು. ಇದು RTI ಕಾರ್ಯಕರ್ತನ ಅರ್ಜಿಗೆ ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ. ಔರಂಗಜೇಬನ ಕಾಲಘಟ್ಟದಲ್ಲಿ ದೇಗುಲವನ್ನ ಕೆಡವಿ ಮಸೀದಿಯ ನಿರ್ಮಾಣ ಮಾಡಲಾಯಿತು ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ದೆಹಲಿಯ ಅಜಯ್ ಪ್ರತಾಪ್ ಸಿಂಗ್ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಈಗ ಈ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪುರಾತತ್ವ ಇಲಾಖೆಯ ಮಾಹಿತಿಯನ್ನೇ ಈಗ ಸಾಕ್ಷಿಯಾಗಿಸೋದಕ್ಕೆ, ಮಥುರಾ ಹೋರಾಟದಲ್ಲಿ ಸಾಕ್ಷಿಯಾಗಿಸೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗಿದ್ರೆ ಇದು ಯಾವ ರೀತಿಯಲ್ಲಿ ಲಾಭದಾಯಕ ಆಗತ್ತೆ, ಹೋರಾಟಕ್ಕೆ ಎಷ್ಟು ಬಲ ತಂದು ಕೊಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೃಷ್ಣ ಜನ್ಮಸ್ಥಾನದಲ್ಲಿರುವಂತಹ ಮಸೀದಿ ಏನಿದೆ, ಅದು ಆ ಜಾಗ ಕೂಡ ಹಿಂದೂಗಳಿಗೆ ಸೇರಿತು. ಈ ಬಗ್ಗೆ ಈಗ ಹೋರಾಟವನ್ನ ಏನು ನಡೆಸಲಾಗ್ತಾ ಇದೆ. ಮಥುರಾ ಮಸೀದಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಇದರ ಬೆನ್ನಲ್ಲೇ ಈ ಹೋರಾಟಕ್ಕೆ ಮತ್ತಷ್ಟು ಬಲ ತಂದು ಕೊಡುವಂತಹ ಒಂದು ಪ್ರಮುಖವಾದಂತಹ ಬೆಳವಣಿಗೆ. ದೇವಾಲಯವನ್ನ ಕೆಡವಿ ಮಸೀದಿಯನ್ನ ನಿರ್ಮಿಸಲಾಗಿದೆ. 1920ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟ ಆಯಿತು ಗೆಜೆಟ್. ಆ ಗೆಜೆಟ್ ಆಧಾರದ ಮೇಲೆ ಈ ಹೇಳಿಕೆಯನ್ನ ಈಗ ಭಾರತದ ಪುರಾತತ್ವ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಿದ್ರೆ ಈ ಬೆಳವಣಿಗೆ ಬೆನ್ನಲ್ಲೇ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಶ್ರೀರಾಮ್ ಸೇನೆಯ ಮುಖಂಡರಾಗಿರುವಂತಹ ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ. ಕುಲಕರ್ಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಮಂಜುನಾಥ್ ಅವರು ಚೆನ್ನಾಗಿದ್ದಾರೆ. ಮಂಜುನಾಥ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಮುಸ್ಲಿಂ ಮುಖಂಡರಾದಂತಹ ಲತೀಫ್ ಖಾನ್ ಪಠಾಣ್ ಅವರು ಜಾಯ್ನ್ ಆಗಿದ್ದಾರೆ. ಲತೀಫ್ ಖಾನ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಿಮ್ಮಿಂದನೇ ಆರಂಭಿಸೋದಾದ್ರೆ ಗಂಗಾಧರ್ ಕುಲಕರ್ಣಿ ಅವರೇ, ಈಗ ಮೊದಲಿಂದಲೂ ಕೇಳಿಬರ್ತಾ ಇದ್ದಂಥ ಹೋರಾಟದ ಹಾದಿಯಲ್ಲಿ ಅಯೋಧ್ಯ ಆಯಿತು, ಇನ್ನು ಕಾಶಿ ಮಥುರಾ ಅನ್ನುವಂಥ ಹೋರಾಟವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಹಿಂದೂ ಕಾರ್ಯಕರ್ತರ ಪಡೆ, ಹಿಂದೂ ಸಂಘಟನೆಗಳು. ಯಾಕಂದರೆ ಇದು ಕೃಷ್ಣ ಜನ್ಮಭೂಮಿ, ಅಲ್ಲಿ ಇದ್ದಂತಹ ಜಾಗ, ಅದು ಹಿಂದೂಗಳಿಗೆ ಸೇರಿದ್ದು, ಅದು ಆರಾಧನೆಗೊಳಪಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡದಾದಂಥ ಹೋರಾಟ ಇದೆ. ಆ ಹೋರಾಟಕ್ಕೆ ಈಗ ಬಲ ಸಿಗ್ತಾ ಇದೆ ಅಂತ ಅನ್ಸುತ್ತಾ? ಈ ಪುರಾತತ್ವ ಇಲಾಖೆಯ ಮಾಹಿತಿ ಯಾವ ರೀತಿಯಲ್ಲಿ ಸಾಕ್ಷಿಯಾಗಬಹುದು ಅಂತೀರಿ? ಖಂಡಿತವಾಗಿಯೂ ಇದು ಒಳ್ಳೆಯದಾದಂಥ ಮುಂದಿನ ದಿವಸದಲ್ಲಿ ಪರಿಣಾಮವನ್ನು ಬೀರುವಂಥದ್ದಿದೆ. ಇದರ ಜೊತೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಬರೀ ಇದಷ್ಟೇ ಅಂತಲ್ಲ, ನಮಗೆ ಪುರಾಣ ಕಾಲದಿಂದ ಇದನ್ನು ತೆಗೆದು ನೋಡಿದಾಗಲೂ ಸಹ ಅಲ್ಲಿ ದಾಖಲೆಗಳಿದ್ದಾವೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ವೈವರ್ತ ಪುರಾಣ ಅಂತಿದೆ. ಆ ಪುರಾಣದಲ್ಲಿ ಕೃಷ್ಣನ ಜನ್ಮಸ್ಥಾನ ಮಥುರೆ, ಅದರಲ್ಲಿ ಯಾವ ಜಾಗ ಅನ್ನೋದು ಸಹ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಉಲ್ಲೇಖ ಇದೆ ವೈವರ್ತ ಅದರಲ್ಲಿ ಸಹ. ಚೇತನ ಚತಾಮೃತ ಅಂಥೇಳಿ ಒಂದಿದೆ, ಅದು ಸಹ ಒಂದು ಇದು ಅದರಲ್ಲೂ ಸಹ ಭಕ್ತಿಸಾರ ಸಿಂಧೂರ ಅಂಥೇಳಿ ಒಂದಿದೆ.
ಸೊ ಇದನ್ನು ಹೊರತುಪಡಿಸಿ ಇನ್ನು ಮಹಾಭಾರತ ಅಂತೂ ದಾಖಲೆಗಳಿದ್ದೇ ಇದೆ, ಭಾಗವತ ಶ್ರೀಮದ್ ಭಾಗವತದ ದಾಖಲೆಗಳಿದ್ದಾವೆ. ಇಷ್ಟೆಲ್ಲ ದಾಖಲೆಗಳು ಇದ್ದಂಥದ್ದು ಬಹಳ ಇದು ಪೌರಾಣಿಕವಾಗಿರುವಂಥ ದಾಖಲೆಗಳು ಒಂದು ಕಡೆಗಿದ್ದಾವೆ. ಇನ್ನು ಅದ್ರ ಜೊತೆಗೆ ಕೃಷ್ಣನ ಪರಪೋತ ಅಂದ್ರೆ ಅವನ ಮರಿಮೊಮ್ಮಗ ಅಂತ ನಾವು ಹೇಳ್ಬೋದು. ಅವನು ವಜ್ರನಭ ಅನ್ನುವಂಥವನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಬಗ್ಗೆ ಉಲ್ಲೇಖ ಇದೆ, ಬ್ರಹ್ಮಲಿಪಿ ಇದೆ. ಸೊ ಆವಾಗಿನ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂಥದ್ದು ಲಿಪಿಗಳು ಸಹ ಸಿಕ್ಕಿದೆ. ಹೀಗಾಗಿ ಆವಾಗಿಂದ ಪ್ರಾರಂಭ ಆದಂಥದ್ದು ಇದು. ಸೊ ಅದ್ರ ಜೊತೆಗೆ ಮುಂದಿನ ಹಂತದೊಳಗೆ ನೋಡಿದಾಗ ಕ್ರಿಸ್ತ ಪೂರ್ವದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದಂಥದ್ರ ಬಗ್ಗೆನೂ ಸಹ ಉಲ್ಲೇಖ ಇದೆ. ಅದು ಆದ ನಂತರ ಈ ಗುಪ್ತರ ಕಾಲದಲ್ಲಿ ದ್ವಿತೀಯ ಚಂದ್ರಗುಪ್ತ ಅನ್ನುವಂಥ ವ್ಯಕ್ತಿನೂ ಸಹ ಇದನ್ನು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದ ಅನ್ನುವಂಥದ್ದು ಸಹ ದಾಖಲೆ ಇದೆ. ಹೀಗೆ ಹಂತ ಹಂತವಾಗಿ ನೀವು ನೋಡಿದ್ರೆ ಎಲ್ಲ ಕಡೆಗೂ ದಾಖಲೆ ಸಿಗ್ತಾ ಇರುವಂತಹದ್ದು ಅಲ್ಲಿ ಕೃಷ್ಣನ ಜನ್ಮಸ್ಥಾನ ಇತ್ತು ಅಂತಾನೆ. ಆದ್ರೆ ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಪುರಾತತ್ವ ಇಲಾಖೆ ಹೇಳುವಂಥದ್ದು ಬಹಳ ದೊಡ್ಡ ಬಲವನ್ನು ತಂದು ಕೊಡುತ್ತಾ ಅಂತ. ಆದ್ರೆ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಬೆಳವಣಿಗೆ ಅಂತ ಕೇಳೋಣ. ಲತೀಫ್ ಖಾನ್ ಪಠಾಣ್ ಅವರೇ, ಈಗ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನು ಕೇಳಿದಾಗ ಅಲ್ಲಿ ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ ಏನಿದೆ ಅದು ಹೇಳೋ ಪ್ರಕಾರ ಔರಂಗಜೇಬನ ಕಾಲಘಟ್ಟದಲ್ಲಿ ದೇವಾಲಯವನ್ನು ಕೆಡವಿ ಇಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು. ಈ ವಿಚಾರವನ್ನು ಅದು 1920ರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂತಹ ಗೆಜೆಟ್ನ ಆಧಾರದ ಮೇಲೆ ಕೊಡ್ತಾ ಇರೋದು ಬಹಳ ಬಲವಾದ ಸಾಕ್ಷಿಯಾಗತ್ತೆ ಅಂತ ಅನ್ಸುತ್ತೆ ಹೋರಾಟದ ಹಾದಿಗೆ ಹಿಂದೂಗಳ ಪಾಲಿಗೆ. ಯಾವ ರೀತಿ ನೋಡ್ತಾ ಇದೆ ಬೆಳವಣಿಗೆಯನ್ನು ಮುಸ್ಲಿಂ ಸಮುದಾಯ ಅಥವಾ ಈ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರತಿಕ್ರಿಯೆ? ನೋಡಿ ಮೇಡಮ್ ಅವರೇ, ಈಗಾಗಲೇ ಕುಲಕರ್ಣಿಯವರು ತಮ್ಮ ಗ್ರಂಥದ ಆಧಾರಗಳ ಮೇಲೆ ಸಾಕಷ್ಟು ವಿವರಗಳನ್ನು ಕೊಟ್ಟರು. ಮಥುರಾದಲ್ಲಿನೇ ಕೃಷ್ಣ ಅವರ ಜನ್ಮ ಆಗಿತ್ತು, ಕೃಷ್ಣ ಜನ್ಮಭೂಮಿ ಅಂತ. ನಾನು ಹೇಳ್ತೀನಿ 2006ರಲ್ಲಿ ನಮ್ಮ ಭಾರತ ದೇಶ 5000 ವರ್ಷಗಳ ಹಿಂದೆ ಮಥುರಾ ಅದು ಸಮುದ್ರ ಪಾಲಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಆಧಾರಗಳನ್ನ ಕಲೆ ಹಾಕಿದೆ. ನಿಜವಾದ ಮಥುರಾ ನೀರಿನಲ್ಲಿ ಈಗಾಗಲೇ 5000 ವರ್ಷಗಳ ಹಿಂದೆ ಮುಳುಗಿದೆ. ಅದು ದ್ವಾರಕ್ಕೆ ಸರ್, ಮುಳುಗಿದೆ ಅದು. ಅದನ್ನ ನಾವು ಈಗ ಲತೀಫ್ ಖಾನ್ ಪಠಾಣ್ ಅವರೇ, ಒಂದು ಸ್ವಲ್ಪ ಅಂದ್ರೆ ಮಾಹಿತಿ ತಪ್ಪಾಗಿ ಹೋಗಬಾರದು ಜನಕ್ಕೆ. ತಾವು ಹೇಳ್ತಾ ಇರೋಂಥ ವಿಚಾರ ದ್ವಾರಕೆಯ ಬಗ್ಗೆ, ನಾವು ಮಾತನಾಡ್ತಾ ಇರುವಂತ ವಿಚಾರ ಮಥುರಾ ಬಗ್ಗೆ, ಉತ್ತರ ಪ್ರದೇಶದಲ್ಲಿರುವಂತಹ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊರತೆ ಕಾಣ್ತಾ ಇದೆ. ಈಗಿನ ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ? ಈಗ ನೋಡಿ, ಯಾವುದೇ ದೇವಸ್ಥಾನ ಅಥವಾ ಆಗಲಿ ಯಾವುದೇ ಮಸೀದಿಯನ್ನ ನೀವು ಅದನ್ನ ತನಿಖೆ ಒಳಗಪಡಿಸಿದರೆ ಸಾವಿರಾರು ವರ್ಷಗಳ ಹಿಂದೆ ಹಳೆಯ ಯಾವುದೇ ಒಂದು ಸ್ಟ್ರಕ್ಚರ್ ಇರಬಹುದು, ಇಮಾರತ್ ಇರಬಹುದು, ಅದು ಆ ರಾಜರ ಕಾಲಗಳಲ್ಲಿ ತಮ್ಮ ಒಂದು ಶಕ್ತಿ ಪ್ರದರ್ಶನ, ವರ್ಚಸ್ಸು, ತಮ್ಮ ಆಳ್ವಿಕೆಯ ಹಿನ್ನೆಲೆಯಲ್ಲಿ ಇಂಥ ಕೃತ್ಯಗಳೇ ಆಗಿವೆ. ಇದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾವುದೋ ಕೋಟೆಗಳು, ಅರಮನೆಗಳು, ಇಂಥ ವಿಚಾರಗಳು ಬಂದ್ರೆ ಯಾರು ಕೇಳ್ತಿರ್ಲಿಲ್ವೇನೋ. ಆದ್ರೆ ಇದು ಧಾರ್ಮಿಕ ವಿಚಾರ ಬರ್ತಾ ಇದೆ. ಜೊತೆಗೆ ಕೃಷ್ಣನ ಜನ್ಮಸ್ಥಾನ ಅಂತ ಅನ್ನೋದು ಅಸಂಖ್ಯ ಭಕ್ತಗಣರ ಭಕ್ತಿಯ ವಿಚಾರ, ಆಸ್ಥೆಯ ವಿಚಾರ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬರಲ್ಲ ಅಂತೀರಾ? ಈಗ ಹೇಳಿ, ಇದಕ್ಕಿಂತ ಮೊದಲು ಬೌದ್ಧ ವಿಹಾರಗಳನ್ನು ಕೆಡವಿ, ಜೈನ ಮಸೀದಿಗಳನ್ನು ಕೆಡವಿ, ಮಂದಿರಗಳನ್ನು ಮಾಡಿದಂತಹ ಉದಾಹರಣೆಗಳನ್ನು ಇವೆ. ರಾಜ ಮಹಾರಾಜರು ಇದನ್ನು ಮಾಡಿದ್ದಾರೆ, ಇಲ್ಲಂತಿಲ್ಲ. ಬರೀ ಮುಸಲ್ಮಾನ ಮಹಾರಾಜರು ಮಾಡಿದ್ದಾರೆ ಅಂತನಿಲ್ಲ, ನಾನು ಮಾಡಿಲ್ಲ ಅಂತ ಅನ್ನೋದಿಲ್ಲ. ಅದನ್ನು ಆ ಕಾಲದಲ್ಲಿ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಗೆ ವಿವಾದಗಳೇ ಇರುವಂತಹ ಪರಿಸ್ಥಿತಿಯಲ್ಲಿ ರಾಮ ಜನ್ಮಭೂಮಿ ಅಥವಾ ಬಾಬರಿ ಮಸ್ಜಿದ್ ವಿವಾದವೂ ಸಹ ಇವತ್ತಿನ ಕಾನೂನು ಚೌಕಟ್ಟಿನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಅದು ನಿರ್ಮಾಣವಾಯಿತು. ಅಂಥದ್ದೇ ಆ ಕಾಲದಲ್ಲಿಯೂ ಸಹ ಸಾಕಷ್ಟು ವಿವಾದಗಳಿಗಾಗಲಿ ಅಥವಾ ಹೋರಾಟಗಳಿಗಾಗಲಿ ಬಲಿಯಾದಂತಹ ದೇವಸ್ಥಾನಗಳು, ಬಲಿಯಾದಂತಹ ಸ್ಮಾರಕಗಳು ಬಹಳಷ್ಟು ಇವೆ. ನಾವು ಅದಕ್ಕೆ ಅಲ್ಲಗಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ಬದುಕ್ತಾ ಇರುವುದು ಇವತ್ತಿನ ಸಾರ್ವಭೌಮತ್ವವಾಗಿ ಸಂವಿಧಾನದ ಅಡಿಯಲ್ಲಿ ಭಾರತವು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತದೆ. ನಾನು ಯಾವುದೇ ಭಾವನೆಗಳನ್ನ ಧಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ನಾವು ಧರ್ಮವನ್ನು ಪಾಲಿಸುತ್ತಾ ದೇಶವನ್ನು ರಕ್ಷಿಸುವ ಕೆಲಸ ಮಾಡಬೇಕು ಮತ್ತು ದೇಶದಲ್ಲಿ ಸೌಹಾರ್ದತೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅನ್ನುವುದಂತದನ್ನ ಬಹಳವಾಗಿ ಮಹತ್ವ ಕೊಡಬೇಕು. ಮತ್ತು ಈಗಾಗಲೇ 1991 ವರ್ಷಿಫ್
ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್ ವನ್ನ ಉಲ್ಲಂಘನೆ ಮಾಡಿ ನಾವು ಹೋರಾಟ ಮಾಡುವುದಾದ್ರೆ ಓಕೆ ಇದು ಒಂದಕ್ಕೆ ಸೀಮಿತವಾಗುವುದಿಲ್ಲ. ಓಕೆ ಈಗಾಗಲೇ ಬೌದ್ಧರು ಆಗಲಿ ಜೈನರು ಆಗಲಿ ತಮ್ಮ ತಮ್ಮ ಬೇಡಿಕೆಗಳನ್ನ ತಮ್ಮ ತಮ್ಮ ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಅದೇ ಅದು ನ್ಯಾಯ ಈಗ ಚೌಕಟ್ಟಿನಲ್ಲಿ ನಾಳೆ ಅದು ಅನಿಸಿಕೆ ಹೋರಾಟಕ್ಕೆ ಅಭಿಪ್ರಾಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸುವುದಕ್ಕೂ ಹೋರಾಟದ ಹಾದಿ ಕಾನೂನಾತ್ಮಕವಾಗಿ ಅಡಿ ಇಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಬರ್ತೀನಿ, ವಾಪಸ್ ಬರ್ತೀನಿ, ತಮ್ಮಿಂದ ಮಾಹಿತಿಯನ್ನ ಪಡಿತೀನಿ. ಹಾಗೆ ಪ್ರಮುಖವಾಗಿ ಮಂಜುನಾಥ್ ಅವರೇ, ಮೇಡಮ್ ಎಸ್ 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 ಸರ್ ಲತೀಫ್ ಖಾನ್ ಅವರೇ ಮಾತನಾಡ್ತೀನಿ. ಮತ್ತೊಬ್ರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಕೂಡ ಜಾಯ್ನ್ ಆಗಿರ್ತಾರೆ. ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಪ್ರತಿಮಾ. ಎಸ್, ತಮ್ಮನ್ನ ಮಾತನಾಡ್ತೀನಿ. ಅದಕ್ಕೂ ಮುನ್ನ ಮಂಜುನಾಥ್ ಅವರ ಅಭಿಪ್ರಾಯವನ್ನ ಪಡೆಯೋದಾದ್ರೆ, ಈ ಬೆಳವಣಿಗೆ ತಾವು ಒಬ್ಬ ಸಮಾಜದಲ್ಲಿ ಈ ಆಗ್ತಾ ಇರುವಂತಹ ಬೆಳವಣಿಗೆನ ಗಮನಿಸ್ತಾ ಹೋದಾಗ ಸಾಮರಸ್ಯ ಕದಡುವಂತಹ ಯತ್ನ ಅಂತ ಅನ್ನುವಂಥದ್ದು ಒಂದು ಕಡೆ ವಾದ, ಇನ್ನೊಂದು ಕಡೆ ಇಲ್ಲ ಇದೊಂದು ಧಾರ್ಮಿಕ ಆಸ್ತಿಯ ವಿಚಾರ ಹಾಗಾಗಿ ಬಿಟ್ಕೊಡ್ಲಿ ಅನ್ನುವಂತಹ ವಾದ ಇದೆ. ಈ ಬೆಳವಣಿಗೆ ಎಲ್ಲಿ ತಗೊಂಡು ಹೋಗ್ಬೋದು ಅಂತೀರಿ? ಜೊತೆಗೆ ಈಗ ಸಿಕ್ಕಿರುವಂತಹ ಮಾಹಿತಿ, ಈಗ ಸಿಕ್ಕಿರುವಂತಹ ಒಂದು ಸಾಕ್ಷಿ, ಈ ಬೆಳವಣಿಗೆ ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೋದು ಮುಂದಿನ ಹಾದಿಲಿ? ನಮಸ್ಕಾರ. ಈಗ ನಮ್ಮ ಮುಸ್ಲಿಂ ಬಾಂಧವರು ಹೇಳ್ದಂಗೆ ಅವರು 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಸ್ ಹೇಳಿದ್ರು. ಸೊ ಅಂದರೆ ಅವರು ಕಾನ್ಸ್ಟಿಟ್ಯೂಷನ್ಗೆ ಹೇಳ್ತಾ ಇದ್ದಾರೆ. ನಾವು ಇದನ್ನು 4 ರೀತಿಯಲ್ಲಿ ಗಣಿಸ್ಬೋದು. ಮಥುರಾ ಆಗ್ಬೋದು, ಕಾಶಿ ಆಗ್ಬೋದು, ಅಯೋಧ್ಯೆ ಆಗ್ಬೋದು. ಈಸ್ ಇಟ್ ಸೈನ್ಸ್, ಈಸ್ ಇಟ್ ಕಾನ್ಸ್ಟಿಟ್ಯೂಷನ್, ಆರ್ ಈಸ್ ಇಟ್ ಫೇತ್, ರಿಲಿಜಿಯಸ್ ಫೇತ್ ಅಷ್ಟೇನಾ, ಅಥವಾ ಈಸ್ ಇಟ್ ಓನ್ಲಿ ಹೇಟ್ರೆಡ್ ಅಗೇನ್ಸ್ಟ್ ಹಿಂದೂಸ್ ಬಿಕಾಸ್ ಆಫ್ ವೇರಿಯಸ್ ಪೊಲಿಟಿಕಲ್ ರೀಸನ್ಸ್? ಇದನ್ನು ನಾವು ಗಣಿಸ್ಬೇಕು. ಈಗ ಮಥುರಾ ತಗೊಂಡ್ರೆ ಈಸ್ ಇಟ್ ಸೈನ್ಸ್, ಸೈನ್ಸ್ ಅನ್ನೋದಕ್ಕೋಸ್ಕರ ಅಲ್ಲಿ ಸರ್ವೆಗೆ ಕೋರ್ಟ್ ಅವರು ಆದೇಶ ಕೊಟ್ಟಿದ್ದಾರೆ. ನಿಜ. ಎರಡನೇದು ಈಸ್ ಇಟ್ ಫೇತ್ ಅಂದರೆ ಅದು ಫೇತ್ ಇರೋದು ನಮ್ಮ ಹಿಂದೂಗಳಿಗೆ ಅಲ್ವಾ? ಅವ್ರು ಯಾವ ರೀತಿ ಹೇಳಿದ್ರು ಆ ಥರ ಅವ್ರಿಗೆ ಮುಸಲ್ಮಾನರಿಗೆ ಯಾವ ರೀತಿ ಮಕ್ಕಾ ಮದೀನಾನ ಒಂದು ಪೂಜ್ಯ ಭಾವದಿಂದ ನೋಡ್ತಾರೋ ಅದನ್ನು ನಾವು ನೋಡಬೇಕಾಗತ್ತೆ. ಅದೇ ರೀತಿ ನಮಗೆ ಅಯೋಧ್ಯ, ಕಾಶಿ, ಮಥುರಾ ಇರುತ್ತೆ. ಇದು ಫೇತ್. ಆಮೇಲೆ ಈಸ್ ಇಟ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದರೆ 1991 ಆ್ಯಕ್ಟ್. 1991 ಆ್ಯಕ್ಟ್ದು ಹಿನ್ನೆಲೆ ನೋಡೋಣ. ಆವಾಗ ಅದ್ವಾನಿಯವರ ರಥಯಾತ್ರೆ ಹೋಗ್ತಾ ಇದ್ದಾಗ ಸ್ವಲ್ಪ ಮೈನಾರಿಟಿ ಗೌರ್ಮೆಂಟ್ ಆಗಿದ್ದ ನರಸಿಂಹರಾವ್ ಗೌರ್ಮೆಂಟ್ ಅವರು ಹೆದರಿ ಆವಾಗ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಮಾಡಿದ್ರು. ಬಟ್ ಅದು ಕಾನ್ಸ್ಟಿಟ್ಯೂಷನ್ ಇದೆ, ಒಪ್ಕೊಳ್ಳೋಣ. ಮಾತಾಡ್ತೀನಿ ಸರ್. ಹೆದರಿ ಇದು ತಪ್ಪು ಮಾತುಗಳು ದಯವಿಟ್ಟು ಹೇಳ್ಬೇಡಿ. ನಮ್ಮ ಮಧ್ಯ ಮಾತಾಡಲ್ಲ, ತಾವು ಮಾತಾಡಿ. ಆದ್ರೆ ಇದು ನೀವು ತಪ್ಪು ಇದನ್ನ ಹೇಳ್ತಾ ಇದ್ದೀರಾ. ನೀವು ಆಮೇಲೆ ಹೇಳಿ. ಅದು ಯಾರನ್ನೋ ಹೆದರು ಬಿಟ್ಟು ಒಂದು ಸರ್ಕಾರ ಒಂದು ಇದು ತಗೊಳ್ತು ಅಂದ್ರೆ ಇವಾಗ ಆರ್ಟಿಕಲ್ 370 ತಗೊಂಡು ಮೋದಿ ಸರ್ಕಾರ ಯಾರನ್ನ ಹೆದರಿ ತಗೊಂಡ್ಬಿಡ್ತು. ಇಟ್ಸ್ ಅ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ಇವತ್ತು ನೀವು ಇಲ್ಲಿ ಕುತ್ಕೊಂಡು ಸುಮ್ನೆ ಯಾರನ್ನೋ ಹೆದರಿ ಈ ತರ ಮಾತಾಡಿದ್ರು. ಯಾರನ್ನ ಹೆದರಿ ಬಿಟ್ರು ಸರ್ಕಾರ? ಮುಗಿಸ್ತೀನಿ. ಸರ್ಕಾರ ಅಂತ ಹೇಳಿದ್ರೇನು? ಸೇನೆ ಇರ್ಲಿಲ್ಲ ಅವಾಗ. ನಾನು ಮುಗಿಸ್ತೀನಿ. ಯಾರನ್ನ ಹೆದರಿ? ಮೊಘಲರಿದ್ರ ಅವಾಗ. ಸ್ವಲ್ಪ ಮುಗಿಸ್ತೀನಿ. ವಾದ ಮಾಡಿ. ವಾದನೆ ಮಾಡ್ತಿರೋದು ನೀವು ಅಡ್ಡ ಬಂದ್ರಿ. ಅವ್ರಿಗೆ ಮೈನಾರಿಟಿ ಗೌರ್ಮೆಂಟ್ ಅಲ್ಲಿ ಇತ್ತು. ಮೈನಾರಿಟಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಇದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಂದ್ರು. ನಾವು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಮಥುರಾಗೆ ಅನ್ವಯ ಆಗತ್ತಾ? ಈಗ ಅಭ್ಯುದಯ ಇದೆಯಲ್ಲ, ಅಭ್ಯುದಯ ಅಲ್ಲ, ಅಯೋಧ್ಯ ಇದೆಯಲ್ಲ, ಅಯೋಧ್ಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲಿ ರಾಮ ಜನ್ಮಭೂಮಿ ಬಂದಿರೋದು. ಅದೇ ರೀತಿ ಮಥುರಾಗೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದಾಗತ್ತಾ ಅನ್ನೋದಕ್ಕೆ ಅಲ್ಲಿ ಮಾಡ್ತಿರೋ ವಿಷ್ಣು ಜೈನು ಅವ್ರ ತಂದೆ ಅವರೆಲ್ಲ ಅವ್ರು ಹೋಗಿರೋದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಲ್ಲಿ ಸೆಕ್ಷನ್ 4(3) ಇದೆ. ಅಲ್ಲಿ ಏನ್ಷಿಯಂಟ್ ಅಂಡ್ ಹಿಸ್ಟರಾಲಿಕಲ್ ಮಾನ್ಯುಮೆಂಟ್ಸ್ ಅದನ್ನ ಹೊರತುಪಡಿಸಿ ಅಂತ ಇದೆ ಒಂದು ಸೆಕ್ಷನ್. ಆ ಮೂಲಕ ಅವ್ರು ಹೋಗಿರೋದ್ರಿಂದ ಅಲ್ಲಿ ಈ ಕೋರ್ಟ್ಗಳು ಕಾಶಿನಲ್ಲಿ ಅವ್ರಿಗೆ ಸರ್ವೆ ಮಾಡಕ್ಕೆ ಕೊಟ್ಟಿದೆ ಮತ್ತು ಸುಪ್ರೀಂ ಕೋರ್ಟ್ ಅದನ್ನ ತಡೆ ಆಜ್ಞೆ ಕೊಟ್ಟಿಲ್ಲ. ಅದನ್ನ ನಾವು ನೋಡ್ಬೇಕು. ಸೊ ನಾನು ಹೇಳೋದು ಅಂದ್ರೆ ಒಟ್ಟಾರೆ ವೆದರ್ ಯು ಟೇಕ್ ಸೈನ್ಸ್, ಸೈನ್ಸ್ ಆದ್ರೆ ಸರ್ವೆ ಮಾಡಿ. ವೆದರ್ ಯು ಟೇಕ್ ಕಾನ್ಸ್ಟಿಟ್ಯೂಷನ್, ಕೋರ್ಟಿಗೆ ಬಿಡಿ. ವೆದರ್ ಯು ಟೇಕ್ ಫೇತ್, ಫೇತ್ ಅಂದ್ರೆ ಅದು ನಮ್ಮ ಹಿಂದೂಗಳಿಗೆ ಒಂದು ಪೂಜ್ಯ, ಅದನ್ನ ನೀವು ಗೌರವಿಸಬೇಕು. ಇದು ಯಾವುದೇ ಆದ್ರೂ ಇದು ಮಥುರಾದಲ್ಲಿ ಏನಾಗುತ್ತೋ ಅದನ್ನ ಮಾಡ್ಬೋದು. ಯಾವ್ದು ಬೇಕಾದ್ರೂ ಆಗ್ಬೋದು, 3 ಆಗ್ಬೋದು. ಅಷ್ಟು ನಂದು ಇದಲ್ಲ. ಓಕೆ ರಜಾಕ್ ಅವರೇ, ಈಗ ಬಹಳಷ್ಟು ದಿನಗಳಿಂದ ನಾವು ಇದರ ಬಗ್ಗೆ ವಾದ ವಿವಾದ ಹೇಳಿಕೆಗಳು ಇದೆಲ್ಲವನ್ನ ಕೇಳ್ತಾ ಬರ್ತಾ ಇದ್ದೀವಿ. ಸಾಕಷ್ಟು ದಾಖಲೆಗಳನ್ನ ಕೊಡೋದಕ್ಕೆ ಅಂತೇಳಿ ಇದರ ಪರವಾಗಿರುವಂಥವರು ವಾದ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಈಗ ಪುರಾತತ್ವ ಇಲಾಖೆ ಕೊಟ್ಟಿರುವಂತಹ ಈ ಒಂದು ಉತ್ತರ ಏನಿದೆ, 1920ರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂತಹ ಗೆಜೆಟ್ ಆಧಾರದ ಮೇಲೆ ಮಥುರಾದಲ್ಲಿ ಮಸೀದಿ ಇದ್ದ ಜಾಗದಲ್ಲಿ ಕತ್ರಾ ಕೇಶವ ದೇವಾಲಯ ಇತ್ತು. ಈ ಹೇಳಿಕೆ ತಮಗೆ ಯಾವ ರೀತಿಯಲ್ಲಿ ನೋಡ್ತೀರಿ ಇದನ್ನ? ಈ ದೇಶದಲ್ಲಿ ಬಿಜೆಪಿ ಪಕ್ಷ ಒಂದು ಬಿಟ್ಟು
ಮಿಕ್ಕಿದ ಎಲ್ಲಾ ಪಕ್ಷಗಳು ಎಲ್ಲಾ ಸಂಸ್ಥೆಗಳ ಮೇಲೆ ಸಂಶಯ ವ್ಯಕ್ತಪಡಿಸುತ್ತಿರುವಾಗ ASI ಕೊಟ್ಟಿರುವ ಯಾವುದೇ ಒಂದು ರಿಪೋರ್ಟ್ ಅನ್ನ ನಾವು ಮುಸಲ್ಮಾನರು ಯಾಕೆ ತಗೋಬೇಕು ಅನ್ನೋದನ್ನ ನೀವು ಮಾಧ್ಯಮದವರು ದಯವಿಟ್ಟು ತಿಳಿಸಬೇಕು. ಪ್ರತಿಯೊಂದು ಸಂಸ್ಥೆ ಬಿಜೆಪಿ ಪಕ್ಷ ಇವತ್ತು ಪ್ರತಿಯೊಂದು ಸಂಸ್ಥೆಯನ್ನ ತನ್ನ ರಾಜಕಾರಣದ ಲಾಭಕ್ಕೋಸ್ಕರ ಯಾವ ತರ ಇವತ್ತು ಅದನ್ನ ಯೂಸ್ ಮಾಡ್ತಾ ಇದೆ. ಪುರಾತತ್ವ ಇಲಾಖೆ ಬಗ್ಗೆ ತಮಗೆ ನಂಬಿಕೆ ಇಲ್ಲ. ನಾನ್ ನಿಮಗೆ ದಯವಿಟ್ಟು ತಾವು ಉತ್ತರ ಕೊಡಿ. ಪ್ರತಿ ಸಲ ನೀವು ನಮಗ್ ಪ್ರಶ್ನೆ ಕೇಳ್ತೀರಾ, ಇವತ್ತು ನಾನು ನಿಮಗ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತಿನವರೆಗೂ 2014ರಿಂದ ಇವತ್ತಿನವರೆಗೂ ಪ್ರತಿಯೊಂದು ಸಂಸ್ಥೆಯ ದುರುಪಯೋಗ ಆಗಿದೆ. ಅದು ಇಡಿಯಿಂದ ಹಿಡಿದು ಸಿಬಿಐ ಪ್ರತಿಯೊಂದು ಸಂಸ್ಥೆ ಅವ್ರಿಗೆ ಬೇಕಾದ ಜನರನ್ನು, ಅವ್ರಿಗೆ ಬೇಕಾದ ಫೈನಾನ್ಷಿಯಲ್ ಅಫೆಂಡರ್ಸ್ ಅವ್ರಿಗೆ ಬೇಕಾದ ಫೈನಾನ್ಷಿಯಲ್ ಅಫೆಂಡರ್ಸ್ ಅನ್ನ ಗೇಟ್ ಪಾಸ್ ಕೊಟ್ಟು 22 ಸೂಟ್ ಕೇಸ್ಗಳ ಜೊತೆ ಅವರು ದೇಶದ ಆಚೆ ಕಳಿಸಿದ್ರು. ಅವ್ರಿಗೆ ಬೇಕಾದ ಜನರನ್ನು ಹೇಳೋದಿಷ್ಟೇ. ರಜಾಕ್ ಅವರೇ, ಜನರಲ್ ಟಾಕ್ ನಿಂದ ಚರ್ಚೆ ಆಗಲ್ಲ. I'm asking you the specific question. Specific question. ಭಾರತದ ಪುರಾತತ್ವ ಇಲಾಖೆ ದಯವಿಟ್ಟು ಒಂದು ನಿಮಿಷ ಕೊಡಿ. ಪುರಾತತ್ವ ಇಲಾಖೆಗೆ ನಾವು ಯಾವ ತರ ನೋಡ್ಕೋಬೇಕು ನೀವೇ ನನಗೆ ತಿಳಿಸಿ. 1949 ಡಿಸೆಂಬರ್ 22ಕ್ಕೆ ಮಧ್ಯರಾತ್ರಿ ಭಗವಂತ ರಾಮಲಲ್ಲ ಪ್ರಕಟನಾದ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಅಬ್ಬರವನ್ನ ಎತ್ತಿರ. ಆ ದೇವರನ್ನ ಇವತ್ತು ತಗೊಂಡೋಗಿ ನೀವು ಪ್ರತಿಯೋಧರಲಿಕ್ಕೆ ಅವರನ್ನ ಪೂಜೆ ಮಾಡ್ತಿಲ್ಲ. ಮೈಸೂರಿಂದ ಒಂದು ವಿಗ್ರಹವನ್ನು ತಗೊಂಡೋಗಿ ನೀವು ಪೂಜೆ ಮಾಡ್ತೀರಾ? ಕೇಳಿ ಕೇಳಿ, ಅದನ್ನ ಮಾಡಿದ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿ ನಾನು ಹಿಂದೂ ಒಂದು ನಿಮಿಷ ಪ್ರತಿಮಾ, ನಾನು ಮಾತಾಡುವಾಗ ಮಧ್ಯ ಮಾತಾಡಿದ್ರೆ ಇದು ಡಿಬೇಟ್ ಆಗಲ್ಲ. ಒಂದ್ ಮಾತು ಮಾತಾಡ್ಬಿಡ್ತಾರ, ಒಂದ್ ಮಾತು ಮಾತಾಡ್ಬಿಡ್ತಾರ. ಆಮೇಲೆ ಕೇಳಿಸ್ಕೊಳ್ಳಿ ದಯವಿಟ್ಟು, ಬರ್ಕೊಳ್ಳಿ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದ KK ನಾಯರ್ ಮುಂದಕ್ಕೆ ಹೋಗಿ ಭಾರತೀಯ ಜನಸಂಘಿನ MP ಆಗ್ತಾರೆ. ಮಧ್ಯರಾತ್ರಿ ಪ್ರಕಟನಾದ ಭಗವಂತ ರಾಮನನ್ನ ನಾವು ಅದೇ ರಾಮಲಲ್ಲವನ್ನ ನೀವು ಪಾರ್ಟಿ ಮಾಡಿ ಕೇಸ್ ಮಾಡಿ ಕೇಸನ್ನ ಗೆದ್ದ ನಂತರ ಆ ದೇವರನ್ನೇ ಇಡಲಿಲ್ಲ ನೀವು. ಯಾಕೆ? ಎಲ್ಲಿ? ಅದು ಮೋದಿ ಕೇಳಿ, ಅದು ಮೋದಿ ಕೇಳಿ. ಮೈಸೂರಿಂದ ವಿಗ್ರಹ ಯಾಕೆ ತಗೊಂಡು ಹೋದ್ರಿ? ಮೈ ನೆಕ್ಸ್ಟ್ ಪಾಯಿಂಟ್, ಯಾರು ಮಾತಾಡುವಂತ ಅವಕಾಶ ಇಲ್ಲ. ಮಾತಾಡ್ಬೋದು. ಇವತ್ತು ಮಾತಾಡ್ತಿರೋದು ನನ್ನ ಧರ್ಮದ ಬಗ್ಗೆ. ಎದ್ದು ಹೋಗಿ, ಎದ್ದು ಹೋಗಿ, ಎದ್ದು ಹೋಗಿ. ಇವತ್ತು ಮಾತಾಡ್ತಿರೋದು ನನ್ನ ಧರ್ಮದ ಬಗ್ಗೆ. ಶಾಹಿ ಈದ್ಗಾ ಮೈದಾನ ಬಗ್ಗೆ, ಶಾಹಿ ಗಂಗಾಧರ್ ಕುಲಕರ್ಣಿ ಅವರೇ, ಗಂಗಾಧರ್ ಕುಲಕರ್ಣಿ ಯೋಗ್ಯತೆ ಇಲ್ಲ. ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂಗಿಲ್ಲ. ಏನಿದೆ ಸಬ್ಜೆಕ್ಟ್, ಏನಿದೆ ವಿಷಯದ ಮೇಲೆ ಚರ್ಚೆ ಆಗೋಣ. ವಿಷಯದ ಮೇಲೆ ಚರ್ಚೆ ನೋಡಿ ನೋಡಿ, ಯಾರೇ ಆಗಲಿ ಎಲ್ಲರೂ ಒಂದ್ ನಿಮಿಷ ರಜಾಕ್ ಅವರೇ,
let me clear something. Let me clear something. Let me clear There is one nothing ನಿಮಿಷ. to clear. Let ನಾನು one ಹೇಳ್ತಾ ನಿಮಿಷ. ಇದ್ದೀನಿ. one ನಿಮಿಷ. ಸುಮ್ಮನೆ ವಾದ ಮಾಡಕ್ಕಲ್ಲ. No, ಇವ್ರು ಮನೆ ಬಂದಿದ್ದೀರಾ this is ನಾನು? not the way. This is not the way. ಒಂದ್ ನಿಮಿಷ. ಒಂದು ಕ್ಲಿಯರ್ ಮಾತಾಡೋದನ್ನ ನಾಲ್ಕು ಹಿಡ್ತಾ ನಾನ್ ಇದ್ದೀನಿ. ಮಾತಾಡುವಾಗ ವಿಷಯದ ಬಗ್ಗೆ ಚರ್ಚೆಯಾಗಲಿ ವೈಯಕ್ತಿಕವಾಗಿ ಯಾರು ತೆಗೆದುಕೊಳ್ಳೋ ನಾನು ಅಗತ್ಯ ಇಲ್ಲ. correct ಆಗಿ ಒಂದು ಮಾತನ್ನ ಜೊತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅವಕಾಶ ಅಸಂವಿಧಾನಿಕ ಪದಗಳ ಬಳಕೆ ಆಗುವಂತದ್ದು ಇಲ್ಲಿ ಬೇಕಿಲ್ಲ. ವಿಷಯ ಏನಿದೆ ಆ ವಿಷಯ ಚರ್ಚೆಯಾಗಲಿ, ಸರಿಯಾದ ಸಂದೇಶ ಜನರಿಗೆ ತಲುಪಲಿ. ಎಲ್ಲರೂ ಕೂಡ ನಮಗೆ ಅತಿಥಿಗಳೇ. ಒಬ್ರು ಎದ್ದೋಗ್ಲಿ ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಇಲ್ಲ, ಅಧಿಕಾರ ಕೂಡ ಇಲ್ಲ. ನನ್ನ ಧರ್ಮದ ಅದನ್ನು ಕೂಡ ಬಗ್ಗೆ ನೆನಪಿರ್ಲಿ. ಮಾತಾಡಬಾರ್ದು ಅಂತ ಹೇಳಿದ್ರಲ್ಲ, ಮಾಹಿತಿಯ ಬಗ್ಗೆ ಇವಾಗ ಇಲ್ಲಿ ಮಾತಾಡ್ತಿರೋದು ನನ್ನ ಹಾಗೆ ಧರ್ಮದ ಪದಗಳ ಬಗ್ಗೆ. ಬಳಕೆ ಬಗ್ಗೆ ನಾನು ಎಚ್ಚರಿಕೆ ಇದು ಇರಲಿ. ಮಾತಾಡ್ಬಾರ್ದು Yes, ಅಂದ್ರೆ ಎದ್ದು ಹೋಗ್ಬೇಕು ಅಂತ ಹೇಳಿದ್ದು. ಮಾತನಾಡ್ತೀವಿ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಮುಂದಿನ ಹಾದಿ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮಥುರಾ ಮಂದಿರ ರಹಸ್ಯ, ಈ ಚರ್ಚೆಯನ್ನ ಮುಂದುವರಿಸ್ತಾ ನಾವು ಮಾತನಾಡ್ತಾ ಇರುವಂತ ವಿಚಾರ ಮಥುರಾದಲ್ಲಿ ಈಗೇನು ಹೋರಾಟ ನಡೀತಾ ಇದೆ, ಅದು ಕೃಷ್ಣ ಜನ್ಮಭೂಮಿ, ಕೃಷ್ಣನ ಆ ಜನ್ಮಸ್ಥಾನದಲ್ಲಿ ಇದ್ದಂತಹ ದೇಗುಲವನ್ನ ಕೆಡವಿ ಅಲ್ಲಿ ಮಸೀದಿಯ ನಿರ್ಮಾಣ ಆಯಿತು ಅನ್ನುವಂತಹ ವಾದ ಏನಿತ್ತು, ಅದಕ್ಕೆ ಪೂರಕವಾಗಿ ಈಗ ಪುರಾತತ್ವ ಇಲಾಖೆ ಕೊಟ್ಟಂತಹ ಮಾಹಿತಿಯನ್ನು ಸಾಕ್ಷಿಯಾಗಿ ನಾವು ಅದನ್ನು ತೆಗೆದುಕೊಂಡು ಮುಂದೆ ಅಡಿ ಇಡ್ತೀವಿ ಎನ್ನುವಂತಹ ಮಾತುಗಳೀಗ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಹಾಗಿದ್ರೆ ಪುರಾತತ್ವ ಇಲಾಖೆ ಹೇಳಿದ್ದೇನು? ಆ ಇಲಾಖೆ ಹೇಳುವಂಥದ್ದು 1920ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂತಹ ಗೆಜೆಟ್ ಆಧಾರದ ಮೇಲೆ ಹೇಳಿಕೆ ಕೊಡ್ತಾ ಇದ್ದೀವಿ. ಮಥುರಾದಲ್ಲಿ ಮಸೀದಿ ಜಾಗದಲ್ಲಿ ದೇವಾಲಯ ಇತ್ತು, ಅದು ಕತ್ರಾ ಕೇಶವ ದೇವಾಲಯ ಅನ್ನೋದು. ರಜಾಕ್ ಅವರೇ, ನಾನು ಆರಂಭದಲ್ಲಿ ನಿಮಗೆ ಕೇಳಿದ್ದು ಅದೇ ಪ್ರಶ್ನೆಯನ್ನ. ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ ಏನಿದೆ, ತಾವು ಆ ಇಲಾಖೆ ಬಗ್ಗೆನೇ ತಮಗೆ ನಂಬಿಕೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ತಾವು ಮಾತನಾಡ್ತಿದ್ರು, ಅಥವಾ ಅದನ್ನೇ ತಮ್ಮ ಸ್ಟೇಟ್ಮೆಂಟ್ ಅಂತ ಅನ್ಕೋಬೇಕೇನೋ. ಆದರೆ 1920ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂಥ ಗೆಜೆಟ್ ಏನಿದೆ ಅದನ್ನು ಆಧರಿಸಿ ಕೊಡ್ತಾ ಇರುವಂಥದ್ದು, ಅಂದರೆ ಯಾವುದರ ಮೇಲೂ ನಂಬಿಕೆ ಇಲ್ವಾ? ಅಂದರೆ ತಮ್ಮ ಪ್ರಕಾರ ಈಗ ಈ ಹೇಳಿಕೆ ಏನಿದೆ, ಹೇಳಿಕೆಯೇ ತಪ್ಪು ಅನ್ನುವಂಥದ್ದ, ಅಥವಾ ಏನಾಗಿತ್ತು ಆಗ ಹೋಗಿದೆ ಮತ್ತೆ ಅದನ್ನು ಬದಲಾಯಿಸೋದು ಬೇಡ ಅನ್ನುವಂಥದ್ದು ತಮ್ಮ ವಾದನ? ನೋಡಿ, ಇದು ಗೆಜೆಟ್ ಇವ್ರು ತಗೊಂಬಂದು ಕೊಟ್ಟಿದಾರಲ್ಲ, ಆ ಗೆಜೆಟ್ ಸರಾಸರಿ ಸುಳ್ಳಾಗಿರುತ್ತದೆ. ಯಾಕೆ ಅಂದ್ರೆ 1915ರಲ್ಲಿ ಬ್ರಿಟಿಷರು ಈ ಜಾಗವನ್ನ ಆಕ್ಷನ್ ಮಾಡಿದಾಗ ಬನಾರಸಿನ ಒಬ್ಬ ರಾಜ ಅದನ್ನ ಕೊಂಡ್ಕೊಂಡ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿದಾರಲ್ಲ, ಬನಾರಸಿನ ರಾಜ ಮಸೀದಿನೂ ಕೊಂಡ್ಕೊಂಡ್ಬಿಟ್ನಾ? ಆ 11.7 ಏಕರ್ಸ್ ಜಾಗವನ್ನ ಬ್ರಿಟಿಷರು ಆಕ್ಷನ್ ಮಾಡಿದ್ದು ಸತ್ಯ ಅಂತ ನೀವು ತಿಳ್ಕೊಳ್ಳೋದಾದ್ರೆ, ಇವರು ಇವತ್ತು ಆ ಮಸೀದಿಯಲ್ಲಿರೋದನ್ನ ಸೇರಿಸಿ ಕೊಂಡ್ಕೊಂಡ್ರ ಇಲ್ಲ ಪಕ್ಕದಲ್ಲಿರೋ ಜಾಗವನ್ನ ಕೊಂಡ್ಕೊಂಡ್ರ? ಅದರ ಉತ್ತರ ಕೊಡ್ಬೇಕು. ಇದಕ್ಕೂ ಹಿಂದೆ ಮೊಘಲರನ್ನ ಮರಾಠರು ಸೋಲಿಸ್ಬಿಟ್ರಲ್ಲ, ಅದಾದ್ಮೇಲೆ ಕೃಷ್ಣ ಜನ್ಮಭೂಮಿ, ಮರಾಠರಿಗೆ ತುಂಬಾ ದೊಡ್ಡ ದೇವರು ಅಂದ್ರೆ ಕೃಷ್ಣ. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ನೀವು ಬಾಂಬೆಗೆ ಹೋದ್ರೆ ಅಲ್ಲಿ ನೀವು ನೋಡ್ತೀರಾ ಆ ಹಂಡಿಯನ್ನ ಅವ್ರು ಯಾವ ತರ ಉತ್ಸವದಿಂದ ಆಚರಿಸ್ತಾರೆ. ಕೃಷ್ಣ ಅಂತ ಹೇಳಿದ್ರೆ ಮರಾಠರಿಗೆ ದೊಡ್ಡ ದೇವರು. ಅವರೇನು ಕೃಷ್ಣ ಜನ್ಮಸ್ಥಾನದಲ್ಲಿದ್ದ ಮಸೀದಿಯನ್ನ ಹೊಡೆದಾಕಿಲ್ವಾ ಮರಾಠರ ಕೈಯಲ್ಲಿ? ಮರಾಠರು ಬ್ರಿಟಿಷರು ಆಮೇಲೆ ಬ್ರಿಟಿಷರು ಬಂದಿದಲ್ವಾ, ಬ್ರಿಟಿಷರು ಆಕ್ಷನ್ ಮಾಡಿದ್ರಲ್ಲ, ಆಮೇಲೆ ಈ ಜಾಗದಲ್ಲಿ ನಾನು ಹೇಳ್ತಿರೋದು ಕೃಷ್ಣ ಸೇವಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಇವರು ಒಂದು ಸಂಸ್ಥೆ ಮಾಡಿದ್ರಲ್ಲ, ಇವತ್ತು ಅವೈಧ್ಯ, ಅದು ಅಕ್ರಮ ಸಂಸ್ಥೆ ಅಂತ ಹೇಳ್ತೀವಿ. ಎಲ್ಲ ಇವ್ರಿಗೆ ಬೇಕಾದಂಗೆ ಇವ್ರು ಮಾಡ್ಕೊಳ್ತಾರೆ. ಯಾಕೆ ಹೇಳ್ತಿದ್ದೀನಿ ಈ ಮಾತುಗಳನ್ನ? ಒಂದು ಸ್ವಲ್ಪ ತಾಳ್ಮೆಯಿಂದ ಒಂದೇ ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ಮುಂದಕ್ಕೆ ನೀವೇನ್ ಹೇಳ್ತೀರಾ? 1949 ಮಧ್ಯರಾತ್ರಿ ಭಗವಂತರಾಮ ಪ್ರಕಟನಾದ ಅಂತ ಹೇಳ್ತಾರಲ್ಲ, ಅದೇ ಕೆ ನಾಯರ್ ಮುಂದಕ್ಕೆ ಹೋಗ್ಬಿಟ್ಟು ಭಾರತೀಯ ಜನಸಂಘಲ್ಲಿ MP ಆಗ್ತಾರೆ. ಅದಾದ ನಂತರ ಕೆ ಮೊಹಮ್ಮದ್, ಯಾರು ಈ ಉತ್ಖನನದ ರಿಪೋರ್ಟ್ ಕೊಟ್ರಲ್ಲ, ASI ರಿಪೋರ್ಟ್, 2019ರಲ್ಲಿ ಅವರಿಗೆ ಕರೆದುಬಿಟ್ಟು ಸನ್ಮಾನ್ಯ ಮೋದಿ ಅವರು ಪದ್ಮಶ್ರೀ ಅವಾರ್ಡ್ ಅನ್ನು ಕೊಡ್ತಾರೆ. ಒಂದು ಡೇಟ್ ಜೊತೆ ಒಂದು ಟೈಮ್ ಲೈನ್ ಕೊಡುವಾಗ ಆ ಫ್ಲೋ ಅಲ್ಲಿ ಹೇಳಕ್ ಕೊಟ್ಬಿಡಿ. ಅದಾದ್ಮೇಲೆ ಒಂದೊಂದು ಪ್ರಶ್ನೆ ಕೇಳಿ. ಮುಂದಕ್ಕೆ ನಾನು ಹೇಳ್ತಿರೋದು, ರಂಜನ್ ಗೊಗೊಯ್ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಬಿಜೆಪಿ MP ಆಗ್ತಾರೆ. ಇಲ್ಲಿ ಬಾಬ್ರಿ ಮಸೀದಿಯ ವರ್ಡಿಕ್ಟ್ ಕೊಟ್ಟ ಕೇವಲ 1 ತಿಂಗಳಲ್ಲಿ MP ಆಗ್ತಾರೆ ಅವರು, ರಾಜ್ಯಸಭಾ MP. ಅನ್ಪ್ರೆಸಿಡೆಂಟೆಡ್, ಇತಿಹಾಸದಲ್ಲಿ ನಡೆದಿಲ್ಲ. ಅದಾದ ನಂತರ ಪ್ರತಿಮಾ ಅವರೆಲ್ಲ 5 ನ್ಯಾಯಾಧೀಶರು ಸೇರಿಕೊಟ್ಟಿದ್ದಾರೆ. 5 ನ್ಯಾಯಾಧೀಶರಿದ್ರು, ಇವರು ಚೀಫ್ ಜಸ್ಟಿಸ್ ಆಗಿದ್ರು. ಕೇಳಿ, ಜಸ್ಟಿಸ್ ವಿಶ್ವೇಶ ಹಿಟ್ ಅಂಡ್ ರನ್ ಕೇಸ್ ಮಾಡಿ ಓಡೋಗ್ಬಿಟ್ರೆ ಏನೋ ಹೇಳ್ದಂಗೆ ನಡೆದು ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತೀರಾ? ಮೊನ್ನೆ ಅಷ್ಟೇ ಜ್ಞಾನವಾಪಿ ಮಸೀದಿಯಲ್ಲಿ ಕೆಳಗಡೆ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ಪಕ್ಕದಲ್ಲಿ 2 ಲಕ್ಷ ಸ್ಕ್ವೇರ್ ಫೀಟ್ ನ ಕಾರಿಡಾರ್ ಸರ್ಕಾರನೇ ಮಾಡ್ತಿದೆ. ನಿಮಗೆ ನಮ್ಮ ಮಸೀದಿ ಕೆಳಗಡೆನೆ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಏನಿದೆ ಅಲ್ಲಿ? ಇವತ್ತು ಬಂದ್ಬಿಟ್ಟು ಜಸ್ಟಿಸ್ ವಿಶ್ವೇಶ ಲಾಸ್ಟ್ ಡೇ, ಅವರು ಇದು ರಿಟೈರ್ ಆಗಕ್ಕೆ ಲಾಸ್ಟ್ ಡೇ ಈ ವರ್ಡಿಕ್ಟ್ ಅನ್ನ ಕೊಟ್ಬಿಟ್ಟು ಒಂದೇ ಒಂದು ವಾರದಲ್ಲಿ ನ್ಯಾಯಾಧೀಶರ ಬಗ್ಗೆ ಇವತ್ತು ನಾನ್ ಕೇಳ್ತಿರೋದು, ಮುಂದಕ್ಕೆ ಹೋಗಿ ಈ ತರ ಪ್ರಶಸ್ತಿ ಪುರಸ್ಕಾರಗಳು ಕೊಡ್ತಾ ಇದ್ರೆ ಯಾಕೆ ASI ಸುಮ್ನೆ ಕುತ್ಕೊಂಡು ಏನೋ ಒಂದು ಬರ್ದು ಬಿಟ್ಟು ಕೊಡಲ್ಲ? ASIಗೆ ಇವತ್ತು ನನ್ನ ಪ್ರಶ್ನೆ ನೋಡಿ, ಇವತ್ತು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದೀವಿ. ರೈಟ್ ನೌ ವಿ ಆರ್ ಇನ್ ಸುಪ್ರೀಂ ಕೋರ್ಟ್.
11:45 ನಮ್ಮ ಹಿಯರಿಂಗ್ ಶುರು ಆಗುತ್ತೆ. ಆಗ್ಲಿ, ನಾವು ಸ್ಟೇ ಕೇಳ್ತಾ ಇದೀವಿ. ವಾರಣಾಸಿಗೆ ನಮ್ಗೆ ಸ್ಟೇ ಸಿಗುತ್ತೆ ಈ ಸಂದರ್ಭಕ್ಕೆ ಬಂದ್ರೆ, ಈ ಮಸೀದಿಯ ಸಂದರ್ಭಕ್ಕೆ ಬಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ. ASI 1920 ಇಂದ ಈ ರಿಪೋರ್ಟ್ ಕೊಡ್ತಾ ಇದೆ ಅಲ್ವಾ, 1915 ಅಲ್ಲಿ 20 ಇಂದ ರಿಪೋರ್ಟ್ ಕೊಟ್ಟರು. 15 ಅಲ್ಲಿ ಆಕ್ಷನ್ ಆದ ಜಾಗ, ಸಂಪೂರ್ಣ ಜಾಗ ಆಕ್ಷನ್ ಆಯ್ತಾ ಇಲ್ಲ ನಿಮ್ ಜಾಗ ಆಕ್ಷನ್ ಆಯ್ತಾ? ಮತ್ತೆ 1968 ಅಲ್ಲಿ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದು ಜಾಗದ ವಿಚಾರನ ಅಂದ್ರೆ ಅಲ್ಲಿ ಸಮರ್ಪಕವಾಗಿ ಯಾರ ಜಾಗವನ್ನ ತೆಗೆದುಕೊಂಡ್ರೋ ಆ ಜಾಗವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಮಸೀದಿ ಇದ್ದ ಜಾಗವನ್ನ ತೆಗೆದುಕೊಳ್ಳಿಲ್ಲ, ಜೊತೆಗೆ ಅಲ್ಲೊಂದು ಒಪ್ಪಂದ ಆಗತ್ತೆ, ಆ ಜಾಗದ ಬಗ್ಗೆ ಮೇಲೆ ನಾವು ಯಾವುದೇ ರೀತಿ ಹಿಡಿತ ಸಾಧಿಸಲ್ಲ ಅನ್ನುವಂಥ ಒಪ್ಪಂದ ಆಯ್ತು ಅನ್ನುವಂಥ ಮಾತುಗಳಿದೆ. ಆದರೆ ಒಪ್ಪಂದವೇ ಸರಿಯಾದಂತಹ ಕ್ರಮ ಅಲ್ಲ ಎನ್ನುವಂಥ ವಾದ ಈಗ ಕೇಳಿ ಬರ್ತದೆ. ಈ ವಾದದ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಮಥುರಾ ಮಂದಿರ ರಹಸ್ಯ ಚರ್ಚೆಯನ್ನ ಮುಂದುವರಿಸ್ತಾ ನಾವು ಮಾತನಾಡ್ತಾ ಇರುವಂಥದ್ದು ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಜನ್ಮಭೂಮಿಯಲ್ಲಿ ಈ ಕೇಶವನಾಥ ದೇಗುಲದ ಪಕ್ಕದಲ್ಲೇ ಏನು ಶಾಹಿ ಈದ್ಗಾ ಮಸೀದಿ ಇದೆ, ಆ ಮಸೀದಿ ಇದ್ದಂತಹ ಜಾಗ ಕೂಡ ಅದು ಕೃಷ್ಣ ಜನ್ಮಸ್ಥಾನ. ಅಲ್ಲಿ ಇದ್ದಂತಹ ಒಂದು ದೇಗುಲವನ್ನ ಕೆಡವಿ ಅಲ್ಲಿ ಮಸೀದಿಯ ನಿರ್ಮಾಣ ಆಯ್ತು ಅನ್ನುವಂಥ ವಾದ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗ ಪುರಾತತ್ವ ಇಲಾಖೆಯ ಉತ್ತರ. ಮಂಜುನಾಥ್ ಅವರೇ, ಈಗ ಆಗ್ಲೇ ರಜಾಕ್ ಅವರು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ರು. ಹಾಗಿದ್ರೆ ಮಸೀದಿ ಇದ್ದ ಜಾಗನೂ ಕೂಡ ಅವರಿಗೇನು ಸೇರಿತ್ತಾ, ಅದನ್ನು ಖರೀದಿ ಮಾಡ್ಲಾಯ್ತಾ? ಹಾಗಿದ್ರೆ ಖಂಡಿತ ಇಲ್ಲ, ಅದರಲ್ಲಿ ಕೆಲವು ತಪ್ಪು ಮಾಹಿತಿಗಳಿದೆ. ಯಾಕೆಂದ್ರೆ ಬ್ರಿಟಿಷರ್ಸು ನನ್ನ ಪ್ರಕಾರ 1915 1815 ಅದನ್ನ ಆಕ್ಷನ್ ಮಾಡಿದ್ರು. ಒಬ್ಬ ಬೆಂಗಾಲ್ ಅನ್ಸುತ್ತೆ ಅವರು ಬಿಸ್ನೆಸ್ ಮನ್ಗೆ ಆಕ್ಷನ್ ಮಾಡಿದ್ರು. ಅಲ್ಲಿ ಆಕ್ಷನ್ ಮಾಡಿ ಅಲ್ಲಿ ಒಂದು ಮಥುರಾ ಕೃಷ್ಣ ಟೆಂಪಲ್ ಕಟ್ಟಬೇಕು ಅಂತ. ಕೃಷ್ಣ ಟೆಂಪಲ್ ಅಲ್ಲಿ ಪಾಪ ಮಥುರಾ ಜನ ಬರೀ ಔರಂಗಜೇಬ್ ಒಬ್ಬರೇ ಅಲ್ಲ ಅಲ್ಲಿ ಅದನ್ನ ಕೆಡವಿದ್ದು, ಮುಂಚೆ ಅದು ಆದ್ಮೇಲೆ ಮಾಡಿ ಸಾವಿರಾರು ಜನನ ಸಾಯಿಸಿದ್ದಾರೆ. ಓಕೆ, ತೊಗ್ಲಕ್ ಡೈನಾಸ್ಟಿ ಅವರು ಬಂದು ಒಬ್ಬೊಬ್ಬರಿಗೆ ಅವರು 5 ರೂಪಾಯಿ ಕೊಟ್ಟಿದ್ರು, ಒಂದೊಂದು ತಲೆ ತಂದ್ರೆ ಅಂತ, ಹಿಂದೂಗಳ ತಲೆ ಅದನ್ನ ತಂದು ಅದೆಲ್ಲ ರೆಕಾರ್ಡ್ ಆಗಿದೆ. ಎರಡನೇದಿವರು 1920 ಈಗ ಮೋದಿ ಸರ್ಕಾರದ್ದು ASI ರೆಕಾರ್ಡ್ ಇದೆಯಲ್ಲ, ASI ಅವರು ಮೋದಿ ರೆಕಾರ್ಡ್ನ 1920ನೇ ರೆಕಾರ್ಡ್ನ ಮೋದಿ ಸರ್ಕಾರ ಜನರೇಟ್ ಮಾಡೋಕ್ಕಾಗಲ್ಲ, ಕ್ರಿಯೇಟ್ ಮಾಡೋಕ್ಕಾಗಲ್ಲ. 1920ರಲ್ಲಿ RSS ಇರಲಿಲ್ಲ ಇನ್ನು. ಓಕೆ, ಅದಕ್ಕೂ ಮುಂಚೆ 1815ರಿಂದ 1947 ಅಥವಾ 51ವರೆಗೂ ಮಚ್ ಬಿಫೋರ್ ಇಂಡಿಪೆಂಡೆನ್ಸ್ ಮುಸ್ಲಿಂ ಸಮುದಾಯ ಕಂಟಿನ್ಯೂಸ್ ಆಗಿ ಕೇಸ್ ಹಾಕೊಂಡ್ ಬಂದಿದೆ ಮಥುರಾ ಮೇಲೆ. ಯಾಕಂದ್ರೆ ಅದು ಔರಂಗಜೇಬ್ ಕಾಲದಲ್ಲಿ ಹೊಡೆದಿದ್ದು, ಆಮೇಲೆ ತಿರ್ಗಾ ಮರಾಠಾಸ್ ಗೆದ್ದಿದ್ದು. ಹಾಕೊಂಡ್ ಬಂದಾಗ ಪ್ರತಿ ಜಡ್ಜ್ಮೆಂಟ್ ಅಲ್ಲೂ ಇದು ಹಿಂದೂಗಳಿಗೆ ಸೇರಿದೆ, ಇದು ಹಿಂದೂಗಳಿಗೆ ಸೇರಿದೆ, ರಾಜ ಪತಿಮಲ್ ಅವನಿಗೆ ಸೇರಿದೆ ಅಂತ ಜಡ್ಜ್ಮೆಂಟ್ ಕೊಟ್ಕೊಂಡ್ ಬಂದಿದೆ. ಈ ಜಡ್ಜ್ಮೆಂಟ್ ನ ಯಾರನ್ನು ಕ್ರಿಯೇಟ್ ಮಾಡಕ್ ಆಗಲ್ಲ ರಜಾಕ್ ಅವ್ರೆ. ದೀಸ್ ಆರ್ ಆಲ್ ರೆಕಾರ್ಡ್ಸ್. ಜಡ್ಜ್ಮೆಂಟ್ ಮೇಲೆ ಆಕ್ಷನ್ ಯಾಕಾಗಿಲ್ಲ ಪ್ರತಿಮಾ? ಯಾವ್ದಕ್ಕೆ ಜಡ್ಜ್ಮೆಂಟ್ ಇದು ಹಿಂದೂಗೆ ಸೇರಿದ್ದು ಅಂತ ಹೇಳಿದ್ಮೇಲೆ ಅದ್ರ ಮೇಲೆ ಆಕ್ಷನ್ ಯಾಕಾಗಿಲ್ಲ? ಅದನ್ನು ಹೇಳ್ತೀನಿ. ಅದು ಯಾಕೆ ಆಕ್ಷನ್ ಆಗಿಲ್ಲ ಅಂದ್ರೆ, ನೀವ್ ಹೇಳಿದ್ರಲ್ಲ ಜಾಗದ ಬಗ್ಗೆ ಎಗೈನ್ ತಿರ್ಗಾ 1968ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಸರ್ಕಾರ, ಅವಾಗ ಇಂದಿರಾ ಗಾಂಧಿ ಚುನಾವಣೆ ಆಯ್ತು 1967ರಲ್ಲಿ. ಅವ್ರದ್ದು ಹಿಂದೆ ನೆಹರುಗಿಂತ ತುಂಬಾ ಕಡಿಮೆ ಸೀಟ್ ಬಂತು. ಸೊ ಶಿ ವಾಸ್ ಡಿಪೆಂಡೆಂಟ್, ಶಿ ವಾಸ್ ಡಿಕ್ಟಟೋರಿಯಲ್. ಸೊ ಅವಳಿಗೆ ಕಡಿಮೆ ಸೀಟ್ ಬಂದಾಗ ಫಸ್ಟ್ ಟೈಮ್ ಕಾಂಗ್ರೆಸ್ಗೆ ಅಷ್ಟು ಕಡಿಮೆ ಸೀಟ್ ಬಂದಿದ್ದು, ಮೆಜಾರಿಟಿ ಇತ್ತು, ಜಸ್ಟ್ ಮೆಜಾರಿಟಿ ಇದ್ದಿದ್ರಿಂದ ಶಿ ವಾಂಟೆಡ್ ಸಪೋರ್ಟ್ ಆಫ್ ಲೆಫ್ಟಿಸ್ ಅಂಡ್ ಮುಸ್ಲಿಂ ಲೀಗು ಇಂಥವ್ರದೆಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು, ಇದು ಯಾವ್ದು ಮದನ್ ಮೋಹನ್ ಮಾಲ್ವಿಯಾ ಅವರ ಇದರಲ್ಲಿ ಜನ್ಮಸ್ಥಾನದ ಒಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ಗೆ ಅವರು ಕೊಟ್ಟಿದ್ದು ಒಂದೇ ಇದು ಆಸ್ ಪರ್ ಲಾ. ಅವರು ಅಲ್ಲೊಂದು ಕೃಷ್ಣ ಜನ್ಮಸ್ಥಾನ ಕಟ್ಟಬೇಕು, ಟೆಂಪಲ್ ಕಟ್ಟಬೇಕು. ನೋಡಿ, ಈ ಮಧ್ಯ ಬರಬೇಡಿ. ಆದ್ರೆ 68ನೇ ಇಸ್ವಿನಲ್ಲಿ ಒಬ್ರು ಐ ಥಿಂಕ್ ಮಧ್ಯಪ್ರದೇಶ್ ಚೀಫ್ ಮಿನಿಸ್ಟರ್, ಆಮೇಲೆ ಇನ್ನೊಬ್ರು ಗವರ್ನರ್ ಆಫ್ ಸಮ್ ಅದರ್ ಸ್ಟೇಟ್, ಲೀಡರ್ಸ್ ಆಫ್ ಕಾಂಗ್ರೆಸ್ ಅಲ್ವಾ, ಕುಲಕರ್ಣಿ ಅವರು ಹೇಳ್ತಾರೆ, ಲೀಡರ್ಸ್ ಆಫ್ ಕಾಂಗ್ರೆಸ್ ಅವ್ರ ಜೊತೆ ಸೇರಿ ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ. ಆ ಅಗ್ರಿಮೆಂಟ್ ಅಲ್ಲಿ ಈಗ ಮುಖ್ಯವಾದ ವಿಷಯ ರಜಾಕ್ ಅವರ ಕೇಳಿಸ್ಕೊಳ್ಳಿ, 13.37 ಎಕರೆ. ಇದು ಸುಮಾರು 300-400 ವರ್ಷದಿಂದಾನು ದಾಖಲೆಯಲ್ಲಿ 13.37 ಎಕರೆ ಅದರಲ್ಲಿ ಚೆಕ್ ಬಂದಿ ಬರೆದಿದ್ದಾರೆ. ಎಡಕ್ಕೆಷ್ಟು, ಇದಕ್ಕೆಷ್ಟು, ಬಲಕ್ಕೆಷ್ಟು, ಮೇಲೆಷ್ಟು, ಕೆಳಗೆಷ್ಟು ಅಂತ ಚೆಕ್ ಬಂದಿ ಬರೆದ್ಬಿಟ್ಟು 3 ಎಕರೆನ 1968ನಲ್ಲಿ ಅಂಡರ್ ಇಂದಿರಾ ಗಾಂಧಿ, ಅಂಡರ್ ಕಾಂಗ್ರೆಸ್ ಅದನ್ನ ಇವರು ಅಗ್ರಿಮೆಂಟ್ ನ ಕೊಟ್ಟಿದ್ದಾರೆ. ಸೊ ಆಸ್ ಪರ್ ಲಾ ನಂಬರ್ 1 ಅವ್ರಿಗೆ ಟ್ರಸ್ಟ್ಗೆ ಇದನ್ನ ಮಾರಕ್ಕಾಗ್ಲಿ ದಾನ ಮಾಡಕ್ಕಾಗ್ಲಿ ಏನೂ ಇರ್ಲಿಲ್ಲ. ಅವ್ರಿಗೆ ಆ ಟ್ರಸ್ಟ್ಗೆ ಹಕ್ಕಿದ್ದು
only want to build the temple. Okay. That is the most important Madam. thing. Yes. One nimisha, last point. Madam, Yes. madam. Last point. Yes, yes. And second is 1968 is after 1947. Okay. So Places of Worship Act does not apply to Okay, that is Mathura. secondary, left to Yes. the court. Sir, my question to you. Left to the court. 1670 Yes. ಮಸೀದಿ ಇತ್ತ ಅಲ್ಲಿ ಹಾ ಸರ್ 1670 ಔರಂಗಜೇಬ್ ಮಸೀದಿ ಕಟ್ಟಿಸಿದ್ರ ನಮಗೂ ಮಾತಾಡೋಕೆ ಅವಕಾಶ ಬೇಕು. ಖಂಡಿತ 1670 1670ರಲ್ಲಿ ಧ್ವಂಸ ಮಾಡಿದ್ರು ಮಸೀದಿ ಕಟ್ಟಿದ್ರು ಇಲ್ವೋ ಗೊತ್ತಿಲ್ಲ, 69 ಧ್ವಂಸ ಮಾಡಿದ್ರು. ಧ್ವಂಸ ಮಾಡಿದ್ರು, ಮಸೀದಿ ಧ್ವಂಸ ಕಟ್ಟಿದ್ರು ಇಲ್ವೋ ಗೊತ್ತಿಲ್ಲ. ಮಸೀದಿ ಯಾವಾಗ ಕಟ್ಟಿದ್ದು ನಿಮ್ ಲೆಕ್ಕದಲ್ಲಿ? ಆವಾಗ ಎಲ್ಲರೂ ಕಟ್ಕೊಂಡಿದ್ದಾರೆ, ಔರಂಗಜೇಬ್ ಆದ್ಮೇಲೆ ಧ್ವಂಸ ಮಾಡ್ಕೊಂಡ್ ಬಂದಿದ್ದಾರೆ. ಹೌದೌದು. ನಾನೊಂದು ಮಾತು ಕೇಳ್ತೀನಿ. 1815ರಲ್ಲಿ ಹೌದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೌದು. ಇದನ್ನ ಆಕ್ಷನ್ ಮಾಡುತ್ತಲ್ಲ, ಹೌದು. ಆ ಮಸೀದಿ ಸಮೇತ ಆಕ್ಷನ್ ಮಾಡುತ್ತಾ, ಮಸೀದಿ ಬಿಟ್ಟು ಆಕ್ಷನ್ ಮಾಡುತ್ತಾ? 13.37 ಎಕರೆ ಜಾಗನ ಇದು ಮಾಡಿದೆ. ಮಸೀದಿ ಇತ್ತ ಇಲ್ವಾ ಅದು ರೆಕಾರ್ಡ್ಸ್ ಬರಬೇಕು. ನಂಬರ್ 1. ನಂಬರ್ 2, ಆ ಮಸೀದಿ ಕಟ್ಟಿದ್ರೂನು Yes. ಅದನ್ನ I rest my case, madam. No, you are not Okay, resting your okay, case. I'll- 2000 ವರ್ಷದ ಇತಿಹಾಸ Yes, ಇದೆ, ರೆಕಾರ್ಡ್ಸ್ yes, ಇದೆ. ಇತಿಹಾಸದಲ್ಲೇ ಒಂದು ಪ್ರಶ್ನೆ ನಿಮಗೆ ಕೇಳಿದ್ರೆ ಈಗ ಇತ್ತೋ ಇಲ್ವೋ ಗೊತ್ತಿಲ್ಲ ಈಗ- ಅಂದ್ಬಿಟ್ರೆ Okay, ಗಂಗಾಧರ್ ಸರ್. 1815ರಲ್ಲಿ ಎಸ್ ಒಟ್ಟಾರೆ 13 ಎಕರೆ 37 ಗುಂಟೆ ಏನಿದೆ ಅದನ್ನ ಟೋಟಲ್ ಆಗಿನೇ ಹರಾಜಾದಂಥದ್ದು. ಸೊ ಅವಾಗಿನಿಂದಾನೇ ಕೇಸ್ನೊಳಗ ಫೈಟ್ ನಡೀತಾ ಇರೋದು. ಅವಾಗ ಮಸೀದಿ ಇತ್ತ ಅಲ್ವಾ ಜನಾರ್ದನ್? ಹೌದು, ಮಸೀದಿ ಇದ್ದಿದ್ದಿಲ್ಲ. ಮಸೀದಿ ಇತ್ತು. ಯಾವಾಗ ಇದ್ದಿದ್ದಿಲ್ಲ. ಒಂದ್ ನಿಮಿಷ 1970 ಇದ್ದಿದ್ದಿಲ್ಲ. ಒಂದ್ ನಿಮಿಷ ಕೇಳಿ My lord, ಮೇಡಮ್, ಒಂದ್ ನಿಮಿಷ Yes, 1970ರೊಳಗೆ I'll come back. My lord, please. I'll come back. ಸುಳ್ಳುವಾದ ಇಲ್ಲೇ ಹೇಳ್ಬಿಡ್ತೀನಿ. 1970ರೊಳಗೆ ಮರಾಠರು ಯಾವಾಗ ಆಳ್ವಿಕೆ ಪ್ರಾರಂಭ ಆಯ್ತು, ಆ ಸಂದರ್ಭದಲ್ಲಿ Yes. ಅಲ್ಲಿ ದೇವಸ್ಥಾನನೂ ಕಟ್ಟಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣ ಆಯ್ತು ಆ ಸ್ಥಳದಲ್ಲಿ 1970ರಲ್ಲಿ. ಅದು ಆದ ನಂತರ ಮುಂದೆ ಸಾಕಷ್ಟು ಬ್ರಿಟಿಷರು ಬಂದ್ರು. ಬ್ರಿಟಿಷರು ಬಂದ ನಂತರ ಟೋಟಲಿ ಆ ಒಂದು ಪ್ರದೇಶದಲ್ಲಿ ಒಂದ್ ನಿಮಿಷ ಮೇಡಮ್, 1970 ಒಂದ್ ನಿಮಿಷ ಹೇಳಿಕ್ಕಾಗಲ್ಲ. 1870 ಮಿಸ್ಟೇಕ್ ಒಂದ್ ನಿಮಿಷ. ಸೊ ಈಗ ಅವಾಗ ಆ ನಂತರದಲ್ಲಿ 1770ಯಲ್ಲಿ ಮರಾಠರಲ್ಲಿ ದೇವಸ್ಥಾನ ಕಟ್ತಾರೆ. ಅದಾದ್ಮೇಲೆ ಬಂದಂತಹ ಬ್ರಿಟಿಷರು 1806ರಲ್ಲಿ ಅದನ್ನ ವಶ ಮಾಡ್ಕೊಳ್ತಾರೆ. ದೇವಸ್ಥಾನ ಕಟ್ಟಿದಾಗ ಮಸೀದಿ ಇರ್ಲಿಲ್ವಾ? ಅದು ಏನು ಗೊತ್ತಿಲ್ಲ. ಅಲ್ಲಿ ಏನು ಮೊಘಲರನ್ನ ಸೋಲಿಸಿ ಪೂರ್ತಿ ಅಲ್ಲಿ ಮೊಘಲರನ್ನ ಸೋಲಿಸಿ ಮರಾಠರು ಗೆದ್ದ ನಂತರ ಯಾವ ದೇವಸ್ಥಾನ ಹೊಡೆದಿದ್ರು ಆ ಜಾಗದಲ್ಲಿ ಅವರು ದೇವಸ್ಥಾನವನ್ನು ಪುನಃ ಯಾರು ಮರಾಠರಿಗೆ ಯಾವ ಮುಸಲ್ಮಾನರು ಮರಾಠರು ಕಟ್ಟಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಒಂದ್ ನಿಮಿಷ, ಕಾಶಿಯ ದೇವಸ್ಥಾನವನ್ನು ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿದ್ರು. ಅದೇ ಮಾದರಿಯಲ್ಲಿ ಅವರು ಸಹ ಮರಾಠರಲ್ಲಿ ಕಟ್ಟಿದ್ರು. ಮರಾಠರು ಕಟ್ಟುವಾಗ ಆ ಸಂದರ್ಭದಲ್ಲಿ ಮಾತಾಡಿದ್ರೆ ನನಗೆ ಡಿಬೇಟ್ ಮಾಡಕ್ಕಾಗಲ್ಲ. ಪ್ರಶ್ನೆ ಉತ್ತರ ಕೊಡಿ. ನನಗೆ ಆಮೇಲೆ ಕೇಳಿ, ನನಗೆ ಆಮೇಲೆ ಪ್ರಶ್ನೆ ಮರಾಠರನ್ನ ಸೋಲಿಸಿದ ಯಾಕೆ ಕಟ್ ಮಾಡ್ತಾ ಇದ್ದೀರಿ? ಮೊಘಲರನ್ನ ಸೋಲಿಸಿದ ಮರಾಠರು ಇದೊಂದು ಪಾಯಿಂಟ್ ಏನಿದೆಯಲ್ಲ, ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ನಾ ಮಾತಾಡ್ಬೇಕು, ಅವ್ರು ಆಯ್ತು, ನಿಮ್ ಪಾಯಿಂಟ್ ಹೇಳಿ, ನಿಮ್ ಪಾಯಿಂಟ್ ಹೇಳಿ. ಈ ರೀತಿ ಡಿಬೇಟ್ ಹೋಗ್ಬಾರ್ದು. ಓಕೆ, ನಿಮ್ ಪಾಯಿಂಟ್ ಹೇಳಿ ಸರ್, ನಿಮ್ ಪಾಯಿಂಟ್ ಹೇಳಿ, ಅವಕಾಶ ಕೊಡ್ತೀನಿ. ನಿಮ್ ಪಾಯಿಂಟ್ ಹೇಳಿ ಸರ್. ಈ ರೀತಿ ಹೋರಾಟ ಹೋದ್ರೆ ಸೊ ಅದಕ್ಕೆ ಹೇಳ್ತಾ ಇರೋದು. ಅವಾಗ ಮರಾಠವನ್ನು ಮಾಡಿದ್ರು 1815ರಲ್ಲಿ. ಬ್ರಿಟಿಷರು ಪೂರ್ತಿ ಏರಿಯಾವನ್ನ 13 ಎಕರೆ, ಅಲ್ಲಿ 36 ಗುಂಟೆ ಇದೆ ಟೋಟಲಿ, ಅದನ್ನ ಕೊಡ್ತಾರೆ. ಯಾರಿಗೆ? ಪಟ್ನಿಮಲ್ ಅನ್ನುವಂಥ ಒಬ್ಬರಿಗೆ ಅದು ಕೊಡ್ತಾರೆ. ಹರಾಜಿನಲ್ಲಿ 10,000 ಆಡಿಗೆಯನ್ನು ತಗೊಳ್ತಾರೆ. ಅದು ಆದ ನಂತರ 1920ರಲ್ಲಿ ಕೇಸ್ ಆಗುತ್ತೆ. ಆ ಕೇಸ್ನಲ್ಲಿ ಸೋಲ್ತಾರೆ. ಅದಾದ ನಂತರ 1920ರೊಳಗೆ ಮತ್ತೆ ಅಪೀಲ್ ಹೋಗ್ತಾರೆ. ಅವಾಗ್ಲೂ ರಿಜೆಕ್ಟ್ ಆಗುತ್ತೆ. ಅದಾದ ನಂತರ 1940ರೊಳಗೆ ಮದನ್ ಮೋಹನ್ ಮಾಳವೀಯವರು ಒಂದು ಟ್ರಸ್ಟ್ ಅನ್ನು ಮಾಡ್ತಾರೆ. ಅವಾಗ ಅವ್ರ ಕಡೆಯಿಂದ ಇವ್ರು ತಗೊಳ್ತಾರೆ. ಯಾರು ಮುಂಚೆ ಅದರ ಓನರ್ಶಿಪ್ ಇತ್ತು ಅವರಿಂದ ಇದನ್ನು ತಗೊಳ್ತಾರೆ. ಅದರ ಜೊತೆಗೆ 1943ರೊಳಗೆ ಉದ್ಯೋಗಪತಿ ಜುಗಲ್ ಕಿಶೋರ್ ಬಿರ್ಲಾ ಅವರ ನೇತೃತ್ವದೊಳಗೆ ಒಂದು ಟ್ರಸ್ಟ್ ರೆಡಿ ಆಗುತ್ತೆ. ಸೊ 51ರಿಂದ ಕಟ್ಟಡ ಪ್ರಾರಂಭ ಆಗುತ್ತೆ.
ಈಗಿರುವಂತಹ ಆ trust ಹೆಸರೇನು? 51ನೇ ಇಸ್ವಿಯಲ್ಲಿ ಆ trust ಹೆಸರೇನು? ಆ ಟ್ರಸ್ಟ್ ರಾಮ ಜನ್ಮ ನಲ್ಲಿ ಒಂದ್ ನಿಮಿಷ ನೋಡಿ ಸತ್ಯ ಕೇಳೋ ಇವರಿಗೆ ಸತ್ಯ ಕೇಳಬೇಕಾಗ ಅವಾಗ ಆ ಟ್ರಸ್ಟ್ ಏನು ಮಳವಿಯವರ ನೇತೃತ್ವದೊಳಗಾಯ್ತು. ಆ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಇದೆ ಆ ಟ್ರಸ್ಟ್ ಡೀಡ್ ಅಲ್ಲಿ ಯಾವುದೇ ಆಸ್ತಿಯನ್ನು ಪರಭಾರೆ ಮಾಡೋ ಹಾಗಿಲ್ಲ, ಓನ್ಲಿ ಫಾರ್ ದಿ ಡೆವಲಪ್ಮೆಂಟ್. ಅದರ ದೇಖರೇಖಿ ಮಾಡ್ಲಿಕ್ಕೆ ಅಲ್ಲಿ ಕೃಷ್ಣ ಇದ್ದಾನೆ. ಆ ಒಂದು ಅಲ್ಲಿ ಕೃಷ್ಣನ ಏನು ಸ್ಥಾನ ಇದೆ, ಕೃಷ್ಣ ಆ ಕೃಷ್ಣನ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಆ ಕೃಷ್ಣನ ಭಕ್ತರು ಮಾಡುವಂತ ಟ್ರಸ್ಟ್ ಇದೆ. ಹೀಗಾಗಿ ಆ ಇರೋಡಿ ಮೇಡಮ್ ಇದು ನನ್ಗೆ ಇದು ಅತಿ ಆಯ್ತು. ಇಟ್ ಇಸ್ ಟೂ ಮಚ್. ಓಕೆ ಹೇಳಿ ಸರ್. ಅಲ್ಲ ಈ ರೀತಿ ಮಾಡಿದ್ರೆ ನಾವು ಹೇಳಿ ನೀವು ಹೇಳ್ತಾ ಇದ್ರ ಬ್ರೇಕ್ ಟೈಮ್ ಆಗ್ತದೆ. ಈ ರೀತಿ ಹೇಳ್ತೀನಿ ಗ್ಯಾರಂಟಿ ನಾವು ಮಾತಾಡ್ಕೊಡೋದಿಲ್ಲ. ಓಕೆ ಹೇಳಿ ಈ ರೀತಿ ಮಾಡಿದ್ರೆ ನಾವು ಒಟ್ಟ ಮಾತಾಡ್ಕೊಡಲ್ಲ. ಓಕೆ ಕುಲಕರ್ಣಿ ಅವರಿಗೆ ಸರ್ ಒಂದು ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಈ ಮಸೀದಿ ಪಕ್ಕದಲ್ಲೇ ಹೊಸದಾಗಿ ನಿರ್ಮಾಣ ಕಾರ್ಯ 1953ರಲ್ಲಿ ಅಂತಂದ್ರಿ, 1982ರಲ್ಲಿ ದೇಗುಲ ನಿರ್ಮಾಣ ಮುಕ್ತಾಯಗೊಂಡು. ಆದ್ರೆ ಪಕ್ಕದಲ್ಲಿರುವಂತಹ ಮಸೀದಿಯ ಜಾಗದಲ್ಲಿರುವಂತದ್ದು ಕೃಷ್ಣ ಜನ್ಮಭೂಮಿ ಅನ್ನುವಂಥದ್ದು ಈಗಿರುವಂತಹ ಹೋರಾಟ. ಎಸ್, ಈ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಮಥುರಾ ಮಂದಿರ ರಹಸ್ಯ ಚರ್ಚೆಯನ್ನ ಮುಂದುವರಿಸ್ತಾ ಲತೀಫ್ ಖಾನ್ ಪಠಾಣ್ ಅವರೇ, ಈಗ ಆಗಿರುವ ಬೆಳವಣಿಗೆಯನ್ನ ಗಮನಿಸ್ತಾ ಹೋದಾಗ, ಸಿಕ್ಕಂತಹ ಪುರಾತತ್ವ ಇಲಾಖೆಯ ಉತ್ತರವನ್ನ ನೋಡ್ತಾ ಹೋದಾಗ ಏನನ್ಸುತ್ತೆ ತಮ್ಗೆ? ಈಗ ಹಿಂದೆ ಆದಂತಹ ತಪ್ಪುಗಳನ್ನ ಸರಿಪಡಿಸಬೇಕು ಅಂತೀರಾ ಅಥವಾ ಆದದ್ದನ್ನ ಹಾಗೆ ಬಿಡಬೇಕು ಅಂತೀರಾ? ನೋಡಿ ಮೇಡಮ್ ಅವರೇ, 400-500 ವರ್ಷಗಳಾದಂಥ ಘಟನೆಗಳನ್ನು ಇವತ್ತಿನ ಈ ರಾಜಕಾರಣಗಳು ತಮ್ಮ ಲಾಭಕ್ಕಾಗಿ ಇದನ್ನ ಎತ್ತುತ್ತಾ ಇದ್ದಾರೆ. ಈಗಾಗಲೇ ಚರ್ಚೆಯಲ್ಲಿ ಬಂದಂತದ್ದು ಚರ್ಚೆ ಜೋರಾಯ್ತು ಅನ್ನೋದು ಮತ್ತೊಂದು ವಿಧ. ಅವಾಗನು ಮರಾಠರು ಅಲ್ಲೇ ಆ ಮಂದಿರದ ವಿವಾದ ಇದ್ರೂ ಸಹ ಅಲ್ಲೇ ಸೌಹಾರ್ದತೆಯಿಂದ ಎರಡೂ ಇರಲಿ ಅನ್ನುವಂಥದ್ದನ್ನು ವಿಚಾರ ಇಟ್ಟುಕೊಂಡೇನೆ ಮಸೀದಿನೂ ಕಾಪಾಡಿದ್ರು, ಮಂದಿರ ಕಟ್ಟಲಿಕ್ಕೆ ಅವಕಾಶನೂ ಕೊಟ್ರು. ಇಬ್ಬರನ್ನು ಎಲ್ಲ ಸಮಾನವಾಗಿ ಕಂಡುಕೊಂಡ್ರು. ಅದೇ ರೀತಿ ನಮ್ಮ ಭಾರತ ಈಗ ಆವಾಗಂತೂ ರಾಜರ ಕಾಲ ಇತ್ತು, ಆ ನಂತರ ಶಕ್ತಿ ಪ್ರದರ್ಶನ ಆಗ್ತಿತ್ತು. ಈಗಂತೂ ಸಂವಿಧಾನ ಇದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ದೇಶವನ್ನು ಅಭಿವೃದ್ಧಿ ಮಾಡ್ಕೋ ವಿಚಾರ ಇಟ್ಕೊಳ್ಳೋದು ಬಿಟ್ಟು ಇದನ್ನು ನಾವು ಅವರ ಈಗ 9 ವರ್ಷದ ಬಿಜೆಪಿ ಆಳ್ವಿಕೆಯನ್ನ ಮುಚ್ಚಿ ಹಾಕಲಿಕ್ಕೆ ಯಾವ ರೀತಿ 28 ವರ್ಷ ನಾವು ಹೋರಾಟ ಮಾಡಿದ್ವಿಲ್ಲ ಈಗ ರಾಮ ಮಂದಿರ ಜನ್ಮಭೂಮಿ ಸಲುವಾಗಿ, ಅದೇ ರೀತಿ ಒಂದು ಮಥುರಾ ಕೃಷ್ಣ ಭೂಮಿಯ ಒಂದು ಅದು 28 ವರ್ಷದ ಇದೊಂದು 15ರಿಂದ 20 ವರ್ಷ ಇದು ಹೋರಾಟ ಮಾಡ್ತಾ ಈಗ ಇರುವಂತ ಸಮಸ್ಯೆಗಳನ್ನ ಡೈವರ್ಷನ್ ಮಾಡಿಕೊಂಡು ಮತ್ತೆ 2024ರ ಇಲೆಕ್ಷನ್ ಗೆಲ್ತೀವಿ. ಇಲ್ಲ ಅಥವಾ ಉದಾಹರಣೆ ಇದೆ. ನಾವು ಇತಿಹಾಸದಿಂದ ಸಾಕಷ್ಟು ಭಾರತೀಯರು ಈಗ ಕಲ್ತಿದ್ದಾರೆ, ಬಹಳಷ್ಟು ಕಲ್ತಿದ್ದಾರೆ. ರಾಮ ಮಂದಿರ ಜನ್ಮಭೂಮಿಯ ಒಂದು ವಿವಾದ ಅನ್ನುವಂತ ಈ ಶಬ್ದದಿಂದ ಭಾರತದಲ್ಲಿ ಇರುವಂತ ಜನಸಾಮಾನ್ಯರು ಹಿಡ್ಕೊಂಡು ಸಾಕಷ್ಟು ಜನ ವಿದ್ಯಾವಂತರು, ರಾಜಕೀಯ ಜನರು ಇದರಿಂದ ಆದಂತ ನುಕ್ಸಾನು, ಫೈದೆ, ರಾಜಕೀಯ ಫೈದೆ, ಜನರ ಸಾಮಾನ್ಯರ ಏನೇನಾಗಿದೆ ಅನ್ನೋದು ಎಲ್ಲ ಒಂದು ಅಭ್ಯಾಸ ಆಗಿದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲ. ಇದು ನಾವು ಕಣ್ಣಾರೆ ಕಂಡಂತ ಅದ ಡೆಮಾಲಿಷನ್ ಆಗಿದ್ದು ಕಣ್ಣಾರೆ ಕಂಡಿದ್ದೀವಿ, ಅದನ್ನೀಗ ನಿರ್ಮಾಣ ಆಗಿದ್ದು ಕಣ್ಣಾರೆ ಕಂಡಿದ್ದೀವಿ. ನಾನು ಈ ವಿಷಯಕ್ಕೆ ಡೈವರ್ಷನ್ ಮಾಡೋದಿಲ್ಲ. ಆ 3ನೇ ಗುಂಬಜದಲ್ಲಿ ರಾಮಲಲ್ಲ ಅಲ್ಲೇ ಹುಟ್ಟಿದ್ದು ಅಂತ ಹೇಳಿ ಈಗ 3 ಕಿಲೋಮೀಟರ್ ದೂರ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ವಿವಾದಕ್ಕೆ ಹೋಗುದಿಲ್ಲ, ಆದರೆ ತೋರಿಸೋದು ಒಂದು, ಮಾಡೋದು ಒಂದು. ಎಲ್ಲರೂ ನಾವು ಬೇರೆ ಧರ್ಮವನ್ನು ಗೌರವಿಸುವುದು ನಮ್ಮ ಧರ್ಮದ ಒಂದು ಭಾಗ ಇದೆ. ನಾವು ಬೇರೆ ಧರ್ಮವನ್ನ ಹೇಳಸುವುದು ನಮ್ಮಲ್ಲಿ ಇಲ್ಲ. ಆದರೆ ಅವರೇ ಅದನ್ನ ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ ಆಗಿತ್ತು ಅನ್ನೋದಾದ್ರೆ, ಅಂದ್ರೆ ಅಂತಹ ಜಾಗದಲ್ಲಿ ಒಂದು ಕೋಟ್ಯಂತರ ಭಕ್ತರ ಆಸ್ತಿಯ ಕೇಂದ್ರ ಆಗಿರೋದ್ರಿಂದಾಗಿ ಆಗಾದಂತಹ ಏನು ದಾಳಿಕೋರರಿಂದ ಆದಂತಹ ಸಮಸ್ಯೆಗಳನ್ನ ಈಗ ಸರಿಪಡಿಸಬಹುದಲ್ಲ ಸರ್? ಸಾಮರಸ್ಯ ಅಂತ ಅನ್ನೋದು 2 ಕಡೆಯಿಂದ ಬರ್ಬೇಕಾಗತ್ತೆ ಅನ್ನೋ ಮಾತಿದೆ. ಹಾಗಿದ್ರೆ ಈ ರೀತಿ ಸಾಮರಸ್ಯವನ್ನು ಕಾಪಾಡೋದಕ್ಕೆ ಕೇಳಿ ಮೇಡಮ್, ಬಾಬರಿ ಮಸ್ಜಿದ್ ಅನ್ನ ಕಟ್ಟಿದ್ದು 3 ಕಿಲೋಮೀಟರ್ ದೂರ ರಾಮ ಮಂದಿರ ಕಟ್ಟುವುದಾದ್ರೆ ಇದ ಕೃಷ್ಣ ಜನ್ಮಭೂಮಿಯನ್ನು ಬೇರೆ ಕಡೆ ಕಟ್ಟಿ ನೀವು
ವೈಭವದ ಜನ್ಮಭೂಮಿಯನ್ನು ಕಟ್ಟಬಹುದಲ್ಲ, ಅದಕ್ಕೂ ಧಕ್ಕೆ ಹಚ್ಚದೆ ಬೇರೆ ಕಟ್ಟಬಹುದಲ್ಲ, ಇದಕ್ಕಿಂತ ಭವ್ಯವಾದ ಕಟ್ಟಬಹುದು. ಉದಾಹರಣೆ ಇದೆ. ಮಂಜುನಾಥ್ ಅವರೇ, ಈಗ ಅವರು ಹೇಳುವಂತಹ ಪಾಯಿಂಟ್ ಅಂತಂದ್ರೆ ಹಿಂದೆ ಆದದ್ದನ್ನೇ ಹಿಡ್ಕೊಂಡು ಹೋದ್ರೆ ಮುಂದೆ ನಾವು ಪ್ರಗತಿ ಸಾಧ್ಯ ಆಗೋದಿಲ್ಲ. ಆಯ್ತು, ಈಗ ಏನಾಗಿದೆಯೋ ಆಗ ಹೋಗಿದೆ, ಮುಂದೆ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗುವತ್ತ ಗಮನ ಕೊಡೋಣ. ಇದು ಮತ್ತೆ ಇನ್ನೊಂದಿಷ್ಟು ದಾಂಧಲೆಗೆ ಸಮಸ್ಯೆಗಳಿಗೆ ಹಾದಿ ಆಗುತ್ತೆ, ರಾಜಕೀಯ ನಾಯಕರುಗಳಿಗೆ ದಾಳ ಆಗುತ್ತೆ, ಬೇಕಾಯ್ತು ಅಂತಾರೆ. ಖಂಡಿತ. ನಾನು ಅದಕ್ಕೆ 3 ಪ್ರಶ್ನೆ ಕೇಳಿದೆ. ಸೈನ್ಸ್ ಪ್ರಕಾರ ಹೋಗ್ಬೇಕಾ, ಫೇತ್ ಪ್ರಕಾರ ಹೋಗ್ಬೇಕಾ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋಗ್ಬೇಕಾ ಹೇಳಿ ನೀವು, ಅಲ್ವಾ? ಸೊ ಈ 3ರಲ್ಲಿ ನೀವು ಯಾವ ಪ್ರಕಾರ ಅಂದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂತ ಮಾತಾಡ್ತಿದ್ದಾರೆ. ಕೋರ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಕರೆಕ್ಟ್? ಸೊ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆದ್ರೆ, ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ಕಾನ್ಸ್ಟಿಟ್ಯೂಷನ್ ಆದ್ರೆ ಕೋರ್ಟ್ ಅಲ್ಲಿ ಏನೋ ಮಾಡ್ತಾರೆ, ಯಾರೋ ಸರ್ವೆ ಮಾಡ್ತಾರೆ, ನೀವ್ ಯಾಕೆ ಇಡೀ ಬ್ಯಾಂಗ್ಳೂರಲ್ಲಿ ನಾವ್ ಯಾಕೆ ಮಾತಾಡ್ಬೇಕು? ಯಾಕೆ ಎಲ್ಲ ಗಲಾಟೆ ಎಬ್ಬಿಸ್ತೀರಾ? ಅದು ವಿಷಯನೇ ಆಗೋದಿಲ್ಲ. ನೀವು ಕೇಳಿದ್ರಿ ಒಂದು, ಅಲ್ಲಿ ಮುಂಚೆ ಇದು ಮಸೀದಿ ಇತ್ತಾ ಇಲ್ವಾ ಅಂತ. ಹೌದು, ನಾನು ಹೇಳ್ದಂಗೆ ಸತತವಾಗಿ ಮಸೀದಿಗಳನ್ನ ಒಡ್ಕೊಂಡು ಬಂದಿದ್ದಾರೆ. ಸಾರಿ, ಇದು ಕೃಷ್ಣ ಆಮೇಲೆ ಮಸೀದಿನೂ ಕಟ್ಟಿದ್ದಾರೆ. ಇರಿ ಸರ್, ನೀವು ಮಧ್ಯ ಮಾಡಬೇಡಿ, ನಿಮ್ಗೆ ಫ್ಲೋ ಆಗತ್ತ, ನನ್ಗೂ ಹಂಗೆ ಆಗತ್ತೆ. ಅದರಲ್ಲಿ ಅವರು ಏನ್ ಮಾಡಿದ್ದಾರೆ, ಬೇರೆ ಕಡೆನೂ ಅದೇ ಮಾಡಿದ್ದಾರೆ. ಅಲ್ಲಿ ಕೃಷ್ಣ ಜನ್ಮದಲ್ಲಿ ಇರೋ ಒಂದು ಕಲ್ಲುಗಳನ್ನ ಅಥವಾ ನಮ್ದು ಓಮು, ಅದು ಕೃಷ್ಣ ಜನ್ಮಸ್ಥಾನ, ಅದನ್ನ ಅಲ್ಲಿ ನೆಲದ ಮೇಲೆ ಹಾಕಿದ್ದಾರೆ. ಇದು ಅವರು ಅವಮಾನ ಮಾಡಬೇಕು ಅಂತ ನಾನ್ ಕೇಳಲ್ಲ, ಇದನ್ನ ನಾನ್ ಹೇಳ್ತಿಲ್ಲ, ಎಎಸ್ಐ ಅವ್ರು ಹೇಳ್ತಿಲ್ಲ. ಇರಿ ಸರ್, ಮಾತಾಡಿದ್ರೆ ನಾನ್ ಹೇಳ್ತಿಲ್ಲ, ಎಎಸ್ಐ ಅವ್ರು ಹೇಳ್ತಿಲ್ಲ. ಯಾವಾಗ ಹೇಳಿರೋದು ಎಎಸ್ಐ ಸರ್ವೆ ಮಾಡಿದ್ಯಾ? ಕೃಷ್ಣ ಜನ್ಮಭೂಮಿ ಸ್ವಲ್ಪ ಇಲಾಖೆಯನ್ನೇ ಒಪ್ಕೊಳ್ತಾ ಇಲ್ಲ. 1850ರಲ್ಲೋ ಏನೋ ಕರೆಕ್ಟ್ ಡೇಟ್ ಗೊತ್ತಿಲ್ಲ ನಂಗೆ. ಆವಾಗ ಇಂಗ್ಲೆಂಡಿನ ಗವರ್ನರ್ ಆಗಿದ್ದ ಬ್ರಿಟಿಷ್ ಗವರ್ನರ್ ಅಲೆಕ್ಸಾಂಡರ್ ಏನೋ ಸಮಥಿಂಗ್ ಹೆಸರು ಅವ್ರು ಬರ್ದಿದ್ದಾರೆ. ಅಲೆಕ್ಸಾಂಡರ್ ಗವರ್ನರ್ ಅಂತ ಅವ್ರ ಹೆಸರು ಗೊತ್ತಿಲ್ಲ. ಅಲೆಕ್ಸಾಂಡರ್ ರಾಜ ಅಲ್ಲ, ಬ್ರಿಟಿಷ್ ಗವರ್ನರ್. ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಚರ್ಚೆ ಮುಂದುವರಿಯುತ್ತೆ ಒಂದು ಆಫ್ಟರ್ ದಿಸ್ ಬ್ರೇಕ್. ಮಥುರಾ ಮಂದಿರ ರಹಸ್ಯ ಚರ್ಚೆಯನ್ನ ಮುಂದುವರಿಸ್ತಾ. ಗಂಗಾಧರ್ ಅವರೇ, ಈಗ ಮುಂದೇನು? ಹೋರಾಟ ಸುಗಮ ಅಂತೀರಾ? ಖಂಡಿತವಾಗಿಯೂ ಹೋರಾಟ ಸುಗಮ ಆಗುತ್ತೆ. ಯಾವ ರೀತಿ? ಇದು ಕಾನೂನಾತ್ಮಕವಾಗಿ ಈಗಾಗಲೇ ಹಂತವಾಗಿ ಹೋಗ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಈಗ ಇವ್ರು ಯಾವ್ಯಾವ್ದು ಅಡೆತಡೆಗಳಿದ್ವು ಅವೆಲ್ಲ ಸಹ ಇವತ್ತು ಪಾರಾಗಿದೆ. ಇವತ್ತು ಆ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಹೈಕೋರ್ಟ್ ಸಹ ಪೂರಕವಾದಂಥ ರೀತಿಯೊಳಗೆ ಸ್ಪಂದನೆ ಮಾಡ್ತಾ ಇದೆ. ದಾಖಲೆಗಳೆಲ್ಲ ಸಂಪೂರ್ಣವಾಗಿ ಇದ್ದಾವೆ. ಹೀಗಾಗಿ ಕಾನೂನಾತ್ಮಕವಾಗಿ ಯಾವುದೇ ತೊಡಕಿರಲಾರ್ದನೆ ಇವತ್ತು ಸಂಪೂರ್ಣವಾಗಿ ಹಿಂದೂಗಳಿಗೆ ಇದು ಸಿಕ್ಕೇ ಸಿಗುತ್ತೆ. ಇದ್ರೊಳಗೆ ಎರಡನೇ ಮಾತಿಲ್ಲ ಅಂತ ವಿಶ್ವಾಸ ಇದೆ ಅಂತ. ಖಂಡಿತವಾಗಿಯೂ ಸಹ ಸಿಗ್ಲೇಬೇಕು. ಕಾರಣ ಇಷ್ಟೇ, ಮೊದಲಿನಿಂದ ಎಲ್ಲ ಸಹ ಇದ್ರೊಳಗಿರುವಂತಹ ದಾಖಲೆಗಳ ಆಧಾರದ ಮೇಲೆ ಇವತ್ತು ನಡೀತಾ ಇರುವಂತದ್ದು. ಸೊ ಅಲ್ಲಿ ಯಾವುದೇ ರೀತಿ ಗಾಳಿ ಮೇಲೆ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ಹೋಗಿ ಅಂದ್ರೆ ಫ್ಲೋರ್ ಆಫ್ ದಿ ಹೌಸ್, ಅಲ್ಲಿ ಏನು ಪಾರ್ಲಿಮೆಂಟ್ನೊಳಗೆ ಇದ್ರೊಳಗೆ ಕೋರ್ಟ್ ನಲ್ಲಿ ಏನ್ ನಡಿಬೇಕು ಅದ್ರ ಪ್ರಕಾರವಾಗಿ ದಾಖಲೆಗಳಿದ್ದಾವೆ. ಅದಕ್ಕೆ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿದೆ. ಅದಕ್ಕೆ ಕೋರ್ಟ್ ಮುಂದಿನ ಕ್ರಮಗಳಿಗೆ ಸೂಚಿಸ್ತಾ ಇದೆ. ದಾಖಲೆಗಳಿರ್ಲಿಲ್ಲ ಅಂತಂದ್ರೆ ಯಾವ ಕೋರ್ಟ್ ಅನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ವರ್ಷಿಪ್ ಆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೈಕೋರ್ಟ್ಗೆ ಏನು ಗೊತ್ತಿಲ್ವಾ ವರ್ಷಿಪ್ ಆಕ್ಟ್ ಬಗ್ಗೆ? ಸುಪ್ರೀಂ ಕೋರ್ಟ್ಗೆ ಏನು ಗೊತ್ತಿಲ್ವಾ? ಒಂದು ನಿಮಿಷ, ಸುಪ್ರೀಂ ಕೋರ್ಟ್ಗೆ ಏನು ಗೊತ್ತಿಲ್ವಾ? ಹಾಗಾದ್ರೆ ಅವರೆಲ್ಲರೂ ಅಲ್ಲಿ ಹೋದಂತ ಮುಸ್ಲಿಮರ ಪರವಾಗಿ ಹೋದಂತವ್ರು ಎಲ್ಲರೂ ಸಹ ಇದನ್ನ ಹೇಳಿದ್ದಾರೆ. ಇದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಅವರು ಅದನ್ನು ಕೇಸನ್ನು ತಗೊಂಡಿದ್ದಾರೆ ಅಂತಂದ್ರೆ ಅದರಲ್ಲಿ ತಥ್ಯ ಇದೆ, ಸತ್ಯ ಇದೆ. ಹೀಗಾಗಿ ಅದು ಯಾವ ರೀತಿ ದಿಕ್ಕಿನೊಳಗೆ ಹೋಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಗ್ತಾ ಇದೆ. ಖಂಡಿತವಾಗಿ ಅದು ನಮಗೆ ಬರುತ್ತೆ. ಬಾಬ್ರಿ ಮಸೀದಿಯ ಉತ್ಖನನ ಮಾಡೋಕ್ಕಿಂತ ಮುಂಚೆ ಕೆ ಮೊಹಮ್ಮದ್ ಅವರು ಹೇಳಿದ ಪ್ರಕಾರ 12 ಸ್ತೂಪಗಳಿವೆ, ಸ್ತಂಭಗಳಿವೆ, ಕಂಬಗಳಿವೆ. ಇವರು ಉತ್ಖನನ ಮಾಡಿ ದೇವಸ್ಥಾನ ಕಟ್ಟುವಾಗ ಆ ಕಂಬಗಳು ಸಿಕ್ಕಿಲ್ವಾ? ಸಿಕ್ಕಿದ್ರೆ ಎಲ್ಲಿ ಮೋದಿ ಅವ್ರ ಮನೇಲಿ ಇಕ್ಕಿದ್ರ, ಇಲ್ಲ ಅಮಿತ್ ಶಾ ಮನೇಲಿ ಇಕ್ಕಿದ್ರ ಅಂತ ಕೇಳಿ. ಈ ವಿಷಯಕ್ಕೆ ಬರೋದಾದ್ರೆ ಬರೀ ಊಹಾಪೋಹ ಸುಳ್ಳುವಾದಗಳ ಮೇಲೆ ಇದು ಇಷ್ಟು ದೂರಕ್ಕೆ ಬಂದಿದೆ. ಎಎಸ್ಐ ಸರ್ವೆ ನಡೆದ ನಂತರ ಜ್ಞಾನವಾಪಿ ವಿಷಯದಲ್ಲಿ ಎಎಸ್ಐ ಸರ್ವೆ ನಡೆದ ನಂತರ ಅವರು ಬಾಬಾ ಮೇಲ್ಗಾಯ್ ಅಂದ್ಬಿಟ್ಟು ಒಂದು ಕಾರಂಜಿ ಕಲ್ಲನ್ನ ಶಿವಲಿಂಗ ಅಂತ ಹೇಳಿದ ನಂತರ ಅಲ್ಲಿ ಅವರು ಜಸ್ಟಿಸ್ ಎಕೆ ವಿಶ್ವೇಶ್ವರಯ್ಯ ಸುಪ್ರೀಂ ಕೋರ್ಟ್ ಫೈಂಡಿಂಗ್ ದಿಸ್ ಕೇಸ್ ಶುಡ್ ಬಿ ಹ್ಯಾಂಡಲ್ಡ್ ಬೈ ಅ ಮೆಚೂರ್ಡ್ ಅಂಡ್ ಅ ಸೀಸನ್ಡ್ ಜಡ್ಜ್ ಅಂತ ಹೇಳ್ಬಿಟ್ಟು ಆ ವಾರಣಾಸಿ ಕೋರ್ಟ್ ಅದೇ ತರ ಜಡ್ಜುಗಳು ಇವಾಗ ಅರ್ಜೆಂಟ್ ಮಾಕರಿ ಆಫ್ ಜಸ್ಟಿಸ್ ಅಂತಾರೆ. ಇದಕ್ಕೆ ಮಾಕರಿ ಆಫ್ ಜಸ್ಟಿಸ್ ಪೂಜೆ ಮಾಡಕ್ ಅವಕಾಶ. ಇಲ್ಲಿ ಎಎಸ್ಐ ಫೈಂಡಿಂಗ್ಸ್
ASI ಏನು ಉತ್ಖನನ ಮಾಡಿದ್ಯಾ? ಯಾವುದೋ ಒಂದು ಬ್ರಿಟಿಷ್ ಕಾಲದ ಒಂದು ಡಾಕ್ಯುಮೆಂಟ್ ತಗೊಂಡ್ಬಂದು ಇದು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಬೇಡ. 1920 ಅಲ್ಲಿ 1920 ಅಲ್ಲಿ ಆಕ್ಷನ್ ಆಗಿದ್ರೆ 1915 ಅಲ್ಲಿ ಮಸೀದಿ ಮಸೀದಿ ಸೇರ್ಸಿ ಆಕ್ಷನ್ ಮಾಡ್ತಾ. ಮೊದಲನೇದು ರಜಾಕ್ ಅವ್ರು ಕೇಳಿದ್ರು, ಮರಾಠರು ಮೊಘಲರನ್ನ ಸೋಲ್ಸದ ಮೇಲೆ ಯಾತಕ್ಕೆ ಮಸೀದಿ ಒಡಿಲಿಲ್ಲ ಅಂತ ಕೇಳಿದ್ರು. ಅದು ರಜಾಕ್ ಅವರೇ, ನಮ್ಮ ಹಿಂದೂಗಳ ಪರಂಪರೆ. ಸ್ವಲ್ಪ ಮೆಜಾರಿಟಿ ಮೆಜಾರಿಟಿ ಎಷ್ಟೇ ವಾದ ವಿವಾದಗಳು ಇಲ್ಲ ನ್ಯಾಯಾಂಗ ಹೇಳಿದ್ರೆ ಸಂವಿಧಾನಕ್ಕೆ ಬದ್ಧ ಆಗಬೇಕಾದವರು ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮುಂದುವರಿಸುತ್ತೆ ನೋಡೋಣ. ನಾನು ನೀವು ಮಾತಾಡಕ್ಕಾಗಲ್ಲ ರಜಾಕ್ ಅವರೇ, ನಮ್ಮ ಹೇಳಿಕೆಗಳ ಮೇಲೆ ನಿಂತಿಲ್ಲ, ಕಾನೂನು ಹೋರಾಟದ ಮೇಲೆ ನಿಂತಿದೆ. ಹೋರಾಟ ಏನಾಗುತ್ತೆ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.